ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಕಥಾಲಕ್ಷಣಂ. ನೃಸಿಂಹಮಖಿಲಾಜ್ಞಾನತಿಮಿರಾಶಿಶಿರದ್ಯುತಿಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಕಥಾಲಕ್ಷಣಮಂಜಸಾ. ವಾದೋ ಜಲ್ಪೋ ವಿತಂಡೇತಿ ತ್ರಿವಿಧಾ ವಿದುಷಾಂ ಕಥಾ ತತ್ವನಿರ್ಣಯಮುದ್ದಿಶ್ಯ ಕೇವಲಂ ಗುರುಶಿಷ್ಯಯೋಃ ಕಥಾ ಅನ್ಯೇಷಾಮಪಿ ಸತಾಂ ವಾದೋ ವಾ ಸಮಿತೇಃ ಶುಭಾ. ಖ್ಯಾತ್ಯಾದ್ಯರ್ಥಂ ಸ್ಪರ್ಧಯಾ ವಾ ಸತಾಂ ಜಲ್ಪ ಇತೀರ್ಯತೆ ವಿತಂಡಾತು ಸತಾಮನ್ಯೈಃ ತತ್ವಮೇಷು ನಿಗೂಹಿತಂ ಸ್ವಯಂ ವಾ ಪ್ರಾಸ್ತಿಕೈರ್ವಾದೇ ಚಿಂತಯೇತ್ ತತ್ವನಿರ್ಣಯಂ. ರಾಗದ್ವೇಷವಿಹೀನಾಸ್ತು ಸರ್ವವಿದ್ಯಾವಿಶಾರದಾಃ ಪ್ರಾಸ್ನಿಕಾ ಇತಿ ವಿಜ್ಞೇಯಾಃ ವಿಷಮಾ ಏಕ ಏವ ವಾ. ಅಶೇಷ ಸಂಶಯಚ್ಛೇತ್ತಾ ನಿಸ್ಸಂಶಯ ಉದಾರಧೀಃ ಏಕಸ್ತೇತ್ ಪ್ರಾಸ್ನಿಕೋ ಜ್ಞೇಯಃ ಸರ್ವದೋಷವಿವರ್ಜಿತಃ. ಏಕೋ ವಾ ಬಹವೋ ವಾ ಸ್ಯುಃ ವಿಷ್ಣುಭಕ್ತಿಪರಾಃ ಸದಾ. ವಿಷ್ಣುಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವರಕ್ಷಣಂ. ಪೃಷ್ಟೇನಾಗಮ ಏವಾದೌ ವಕ್ತವ್ಯಃ ಸಾಧ್ಯಸಿದ್ಧಯೇ ನೈಷಾ ತರ್ಕೇಣಾಪನೇಯ ಮತಿರಿತ್ಯಾಹ ಶ್ರುತಿಃ. ಅನ್ಯಾರ್ಥ ಏವ ಆಗಮಸ್ಯ ವಕ್ತವ್ಯಃ ಪ್ರತಿವಾದಿನಾ. ಇಷ್ಟು ಹೇಳಿ ಯಾವುದು ಆಗಮ ಹೇಳಬೇಕು ಅಂತ ಹೇಳಿದರು. ವಾದದಲ್ಲಿ ಶುರು ಮಾಡಬೇಕಾದ್ರೆ ಪ್ರಮಾಣ ಕೊಟ್ಟು ಶುರು ಮಾಡಬೇಕು. ಆ ಪ್ರಮಾಣ ಆಗಮ. ಆಗಮ ಯಾವುದು ಆಗಮ ಅಂದರೆ ಯಾವುದೋ ಅವನು ಹೇಳಿದರೆ ಆಗಮ ಆಗೋದಿಲ್ಲ. ಡಾಕ್ಯುಮೆಂಟ್ ಅಂತೇಳಿ ವ್ಯಾಲಿಡ್ ಡಾಕ್ಯುಮೆಂಟ್ ಆಗುತ್ತೆ ಹೊರತು ಎನಿ ಪೇಪರ್ ಡಾಕ್ಯುಮೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಋಗ್ಯಜುಸ್ಸಾಮಾಥರ್ವಾಶ್ಚ ಭಾರತಂ ಪಂಚರಾತ್ರಕಂ ಮೂಲರಾಮಾಯಣಂಚೈವ ಸಂಪ್ರೋಚ್ಯಂತೆ ಸದಾಗಮಾಃ. ಅನುಕೂಲಾಯ ಏತೇಷಾಂ ತೇ ಚ ಪ್ರೋಕ್ತಾಃ ಸದಾಗಮಾಃ. ಅನ್ಯೇ ದುರಾಗಮಾ ನಾಮ ತೈರ್ನ ಸಾಧ್ಯಂ ಹಿ ಸಾಧ್ಯತೆ. ಋಕ್ ಯಜುಃ ಸಾಮ ಅಥರ್ವಾಶ್ಚ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ. ಭಾರತಂ ಪಂಚರಾತ್ರಕಂ, ಮಹಾಭಾರತ ಮತ್ತು ಪಂಚರಾತ್ರ. ಮೂಲರಾಮಾಯಣಂಚೈವ ಸಂಪ್ರೋಚ್ಯಂತೆ ಸದಾಗಮಾಃ. ಮೂಲ ರಾಮಾಯಣಗಳು ಇವಿಷ್ಟು ಕೂಡ ಏನಂತ ಕರೀತಾರೆ ಇವಕ್ಕೆ? ಸದಾಗಮಗಳು. ವೇದವ್ಯಾಸರಿಂದ ಅಭಿವ್ಯಕ್ತವಾದದ್ದು ಋಗ್ವೇದಾದಿಗಳು, ಅವರಿಂದ ಬರೆಯಲ್ಪಟ್ಟಿದ್ದು ಭಾರತ. ನಾರಾಯಣ ರೂಪದಿಂದ ಪಂಚರಾತ್ರ, ಹಯಗ್ರೀವ ರೂಪದಿಂದ ಮೂಲ ರಾಮಾಯಣ. ಇವಿಷ್ಟು ಕೂಡ ಮೂಲಶಾಸ್ತ್ರಗಳು, ಸದಾಗಮಗಳು. ಸಂಪ್ರೋಚ್ಯಂತೆ ಸದಾಗಮಾಃ. ಅನುಕೂಲ ಇವತ್ತೇನಾಗಿದ್ದು ಟೆಕ್ಸ್ಟಿವು. ಟೆಕ್ಸ್ಟಿನ ಅಧ್ಯಯನ ಇಲ್ಲ ಇದೆ ಇವತ್ತು. ಒಂದರಲ್ಲೂ ಟೆಕ್ಸ್ಟ್ ಬುಕ್ ಆಗೋದಿಲ್ಲ ಅಂತ ಹೇಳಿದರೆ ವೇದ ಬರೀ ಪಾರಾಯಣಕ್ಕಾಯಿತು, ಅಭ್ಯಾಸಕ್ಕಿಲ್ಲ. ಉಳಿದೆಲ್ಲ ಕೂಡ ಪಂಚರಾತ್ರ ಸಿಗೋದೇ ಇಲ್ಲ, ಮಹಾರಾಮಾಯಣನೂ ಸಿಗೋದಿಲ್ಲ, ವಾಲ್ಮೀಕಿ ರಾಮಾಯಣ ಓದೋದಿಲ್ಲ, ಮಹಾಭಾರತ ಒಂದೇ ಅದನ್ನು ಓದೋದಿಲ್ಲ. ಅದರಿಂದಾಗಿಯೇ ಏನು ಮೂಲಶಾಸ್ತ್ರ ಯಾವುದೂ ಓದೋದಿಲ್ಲ ಅಂತ ಇದ್ದಾರೆ. ಅದಕ್ಕೆ ಆಚಾರ್ಯ ಮಹಾಭಾರತ ತಾತ್ವ ನಿರ್ಣಯ ಬರೆದಿದ್ದರಿಂದ, ಎಲ್ಲದರ ಸಾರ ಬಂದಿದ್ದರಿಂದ ಅದನ್ನು ಓದಿದ್ರೆ ಏನಾಯ್ತಾಗ ಈ ಗ್ಯಾಪೆಲ್ಲ ಫಿಲಪ್ ಆಗ್ತದೆ. ಅದಕ್ಕೆ ಬರೆದಿದ್ದೇ ಅದಕ್ಕೋಸ್ಕರ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನೆಪಿ ಅಂತ ಹೇಳಿಬಿಟ್ಟು ಈಗ ಮಹಾಭಾರತ ನಿರ್ಣಯ ಮಾಡ್ತೇವೆ ಅಂತ ಬರೆದಿದ್ದೇ ಅದಕ್ಕೋಸ್ಕರ. ಅದು ಉಪಯೋಗ ಮಾಡಿಕೊಡದೆ ಹೋದರೆ ಟೆಕ್ಸ್ಟೇ ಓದಿದೆ ನಾವು ಮಾತಾಡ್ತೀವಿ ಅಂತ ಆಗುತ್ತೆ ಅಷ್ಟೆ. ಸಿಗೋದಿಲ್ಲ, ಚೂರು ಸಿಗುತ್ತೆ ಅಷ್ಟೇ. ಮಹಾರಾಮಾಯಣ ಏನೂ ಸಿಗೋದಿಲ್ಲ, ಒಂದು ಶ್ಲೋಕನೂ ಸಿಗೋದಿಲ್ಲ, ಗೊತ್ತಾಯ್ತಾ? ಅದರಲ್ಲಿ ಕೆಲವು ಸಂಹಿತ ಸಿಗುತ್ತೆ. ಪಂಚರಾತ್ರ ಅವೆಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ತಮ್ಮ ತಕ್ಕಂತೆ. ತಮ್ಮ ಮತಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಂಡು ಅವನ ಒಳ್ಳೆಯದನ್ನು ತೆಗೆದು ಇದೆಲ್ಲ ಪ್ರಕ್ಷೇಪ ಅಂತಾರೆ ತೆಗೆದು ಹಾಕಿದ್ದಾರೆ. ಮೂಲ ರಾಮಾಯಣ
ಯಾವುದಕ್ಕೆ ಎಲ್ಲ ಮಹಾಭಾರತ ಇಲ್ಲದ್ದೇ ಇಲ್ಲ. ವೇದಗಳಿಂದ ಇತಿರುಗ್ಯಜುರ್ವೇದ ಯಜುಸ್ಸಾಮಾಥರ್ವವೇದತಃ ಪಂಚರಾತ್ರಾಚ್ಯ ವೇದೇಭ್ಯೋ ನಿರ್ಣಯ ಕೃತ ಅಂತ ಆಚಾರ ಹೇಳೋದ್ರಿಂದ ಅದು ಇಲ್ಲದ್ದೇ ಇಲ್ಲ. ಅದೊಂದು ಓದಿದರೆ ನಮಗೆ ಯಾವುದು ಮಿಸ್ ಆಯಿತು ಅಂತ ಅನಿಸೋದಿಲ್ಲ, ಅದನ್ನೇ ಮಿಸ್ ಮಾಡಿಕೊಂಡ್ರೆ ಯಾವುದು ಉಡೀತು ಅಂತಲೂ ಅನಿಸೋದಿಲ್ಲ. ಪೂರ್ತಿ ವಿರುದ್ಧ. ಅನುಕೂಲಾಯ ಏತೇಷಾಂ ತೇಚ ಪ್ರೋಕ್ತ ಸದಾಗಮಾಹ. ಇವಕ್ಕೇನು ಅನುಕೂಲವಾಗಿದೆಯೋ ಅವನ್ನು ಏನಂತ ಕರಿಬೇಕು? ಸದಾಗಮ ಅಂತ. ಇದು ಸರ್ವಮೂಲ ಬರಲಿಲ್ಲ ಅಂತ ತಿಳ್ಕೊಳ್ಳಾಗಿಲ್ಲ. ಅನುಕೂಲವಾದ ಪೂರ್ತಿ ಅತಿ ಅನುಕೂಲವಾದ್ದರಿಂದ ಅವಿಷ್ಟು ಕೂಡ ಏನವು ಸದಾಗಮಾಹ. ಸದಾಗಮ ಇನ್ನೊಂದು ಅರ್ಥ ಇದೆ. ಸದಿತಿ ಬ್ರಹ್ಮ, ಸದಿತಿ ಪ್ರಾಣ. ವೇದವ್ಯಾಸರು ಬರೆದಿದ್ದೆಲ್ಲ ಸದಾಗಮ, ಆಚಾರ್ಯ ಬರೆದ ಸದಾಗಮ. ಗೊತ್ತಾಯ್ತಾ? ಆಚಾರ್ಯ ಬರೆದ ಸದಾಗಮಗಳಾದ್ದರಿಂದ ಅದಿಷ್ಟು ಕೂಡ ಮೂಲಭೂತವಾದ, ಅದಕ್ಕೆ ಸರ್ವ ಮೂಲ ಅಂತ ಹೆಸರಿಟ್ಟರೆ ಎಲ್ಲ ಮೂಲ ಗ್ರಂಥಗಳ ಸಾರ ಬರೋದು. ಹಾಂ, ಎಲ್ಲಿದೆ? ಸತ್ ಆಗಮ, ಸನ್ಮನುಷ್ಯ, ಸಜ್ಜನ. ಸಜ್ಜನ ಅಂದ್ರೇನು? ಒಳ್ಳೆ ಮನುಷ್ಯ. ಸದಾಗಮ ಅಂದ್ರೇನು? ಒಳ್ಳೆ ಆಗಮ ಅಂತ. ಸದಾ ಆಗಮ ಅಲ್ಲ, ಸತ್ ಆಗಮ, ಸದಾಗಮ. ಹಾಂ, ಸತ್ತು ಅಂದರೆ ಎಲ್ಲ ಆಗಮ ಅಂತ ತಕ್ಷಣ ಏನಿಗೆ ಡಾಕ್ಯುಮೆಂಟ್ ಅಲ್ಲ, ಸತ್. ಅದು ವ್ಯಾಲಿಡ್ ಆಗಿದ್ದರೆ ಮಾತ್ರ ಅದಕ್ಕೆ. ಗೊತ್ತಾಯ್ತಾ? ಮನೆ ತಂದೊಂದು ತೋರ್ಸೋಕ್ಕೆ ಲೆಟ್ರ್ ತೋರಿಸ್ದೆ, ಅರ್ಧ ಒಂದು ಬರೋದಿಲ್ಲ. ಸೇಲ್ ಡೀಡ್ ತೋರಿಸ್ಬೇಕೆ ಹೊರತು ಲೆಟ್ರ್ ತೋರಿಸಿದ್ರೆ ಕರೆಯೋದಿಲ್ಲ ಅದನ್ನು. ಅದಕ್ಕೇನಂತಾರೆ? ಯಾಕೆ ಆಗಬಾರ್ದು ಇವ್ರ ವಾದ. ಅದನ್ನು ಒಪ್ಪಿಕೊಂಡ್ರೆ ಹಾಗಿದ್ರೆ ಮಾರ್ಕ್ಸ್ ಕಾರ್ಡ್ ಅದೇನು ಟೈಪ್ ಮಾಡೋದು ತಂದಿಟ್ಟ ಮುಂದೆ ಮಾರ್ಕ್ಸ್ ಕಾರ್ಡ್ ಆಗೋದಿಲ್ಲ. ಆ ರೀತಿ ಆದರೆ ಇರೋ ವ್ಯವಸ್ಥೆಯಲ್ಲೇ ಗೊತ್ತು ನೂರಾರು ಆಪ್ಸಸ್ ಇದೆ. ಇನ್ನು ಆ ವ್ಯವಸ್ಥೆ ಬಂದುಬಿಟ್ರೆ ಬರೀ ಅವ್ಯವಸ್ಥೆ ಅಷ್ಟೇ ಇರ್ತದೆ ಹೊರತು ಆಗೋದಿಲ್ಲ. ಅನ್ನೇ ದುರಾಗಮಾನಾಮ. ಇದಕ್ಕೆ ವಿರುದ್ಧ ಅನುಕೂಲ ಅಂತ ಹೇಳಿದ್ರಿಂದ ಯಾವುದು ವಿರುದ್ಧನೋ ಅಂತ ಅರ್ಥ. ಈಗ ಅನ್ನೇ ಅಂದ್ರೇನು? ವಿರುದ್ಧ. ಯಾವುದು ವಿರುದ್ಧ ನಾವೆಲ್ಲ ಕೂಡ ಏನವು ದುರಾಗಮಾಹ, ದುಷ್ಟಾಗಮಗಳು. ಅವನ್ನು ಆಧರಿಸಲೇಬಾರದು ಅಂತ. ಬ್ಯಾಂಡ್, ಅವೆಲ್ಲ ಬ್ಯಾಂಡ್ ಬುಕ್ ಅಂತ ಕರಿತೀವಲ್ಲ ಹಾಗೆ. ನಾವು ದುರಾಗಮಾನ ಟೆಕ್ಸ್ಟ್ ಬುಕ್ಕೆಲ್ಲ ಬದಲಾಯಿಸ್ತಾ ಇದ್ದಾರಲ್ಲ ಆ ಟೈಪಿಗೆ. ಅವ್ರ ಪಾರಿಗೆ ಇವ್ರ ಪಾರಿಗೆ ಇದು ದುರಾಗಮ, ಪರಸ್ಪರ ದುರಾಗಮಗಳು. ಅನ್ನೇ ದುರಾಗಮ ನಾಮ ತೈಹಿ ನ ಸಾಧ್ಯಂ ಹಿ ಸಾಧ್ಯತೆ. ಯಾತಕ್ಕೆ ಅವನು ಕೋಟ್ ಮಾಡಬಾರ್ದು ಅಂದರೆ ಅದರಿಂದ ಸಾಧ್ಯ ಮಾಡೋಕ್ಕಾಗೋದಿಲ್ಲ. ಸಾಧ್ಯ ಅಂದ್ರೇನು? ನಮ್ಮದು ಇದು ಸೈಟು ಅಂತ ಕರೆಯೋದು. ಸಾಧ್ಯದ್ದು ಆಗೋದಿಲ್ಲ ಅದರಿಂದ. ಸಾಧ್ಯ ಅಂದರೆ ಯಾವುದೀಗ ಹರಿಸರ್ವೋತ್ತಮತ್ವ ಸಾಧ್ಯ, ವಾಯುಜೀವೋತ್ತಮತ್ವ ಸಾಧ್ಯ, ಜಗತ್ಸತ್ಯತ್ವ ಸಾಧ್ಯ. ಅದಕ್ಕೆ ಇವನ್ನು ಉಪಯೋಗಿಸ್ಬೇಕೇ ಹೊರತು ಅದನ್ನು ಉಪಯೋಗಿಸ್ಬಾರ್ದು. ದುರಾಗಮಗಳನ್ನು ಆಧರಿಸಿ ಮಾತಾಡಕೂಡದು ಅಂತ ಹೇಳ್ತಾರೆ. ಇವತ್ತು ನಡೆದಿರೋದು ಬರೀ ದುರಾಗಮಗಳಿಗೆ ಪ್ರಾಧಾನ್ಯ, ಇವತ್ತು ಸದಾಗಮಗಳಿಗಿಲ್ಲ. ಅದು ಒಂದೇ ಅಲ್ಲ, ಇದು ವಿರುದ್ಧವಾದದ್ದೆಲ್ಲ ಅಂತ ಹೇಳಿಬಿಟ್ರು. ಆಧುನಿಕವಾದ ವೆಸ್ಟರ್ನ್ ಫಿಲಾಸಫಿ ಎಲ್ಲ ಇದೆ, ಎಲ್ಲ ಕೂಡ ಯಾವುದಕ್ಕೆ ಸೇರುತ್ತೆ? ಇದಂತೆ ಕೆಳಗೆ ಇಲ್ಲಿ ವಿರುದ್ಧವಾಯಿತು ಅಂದರೆ ಏನರ್ಥ? ಅದಕ್ಕೆ ದುರಾಗಮ ಅಂತಲೇ ಅರ್ಥ. ಅನುಕೂಲ ಎಷ್ಟೋ ಸರ್ತಿ ಹಾಕ್ತಾರೆ ಇವರು ಪೇಪರ್ನ ಕೊನೆ ಹಾಕೋದು ಫೆಬ್ರವರಿಯಲ್ಲಿ ಹಾಕ್ತಾರೆ. ಈ ಫಾಲೋಯಿಂಗ್ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ ಆಗಿಲ್ಲ ಅಂಥೇಳಿ. ಅಟ್ಲೀಸ್ಟ್ ಓದೋರು ಗತಿ ಏನಾಗಬೇಕು? ಪೂರ್ತಿ ಓದಿದಾಗ ಮೊದಲು ಹಾಕಿದ್ರೆ ಸರಿ, ಇಷ್ಟು ದಡ್ಡತರ ಮಾಡೋದು ಅದು ಇನ್ವ್ಯಾಲಿಡ್ಡು. ಏನು ಮಾಡಬೇಕಾಗ? ಟೆಕ್ಸ್ಟ್ ಅದು ಮಾನ್ಯ ಮಾಡೋದಿಲ್ಲ, ಮಾನ್ಯತೆ ಇಲ್ಲ. ಕೆಲಸ ಬೆಂಗಳೂರು ಯೂನಿವರ್ಸಿಟಿ ಆ ರೀತಿ ಆಗಿತ್ತು, ಈಗ ಸ್ವಲ್ಪ ಬದಲಾಗಿದೆ. ಮೊದಲೆಲ್ಲ ಇವರು ಹಾಕ್ತೀವಿ ಕ್ಯಾಂಡಿಡೇಟ್ಸ್ ಫ್ರಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ನೀಡ್ ನಾಟ್ ಅಪ್ಲೈ, ಅವ್ರು ಸೆಲೆಕ್ಷನ್ ಮಾಡೋದಿಲ್ಲ. ಆ ಥರ ಒಂದು ಕಾಲ ಇತ್ತು. ಈಗ ಅದು ಬದಲಾಗಿದೆ. ಅಂದರೆ ಹಿಂದಿರುಗಿ ಆದರೆ ಅದು ರೆಕಗ್ನಿಷನ್ ಇಲ್ಲ ಅಂತ ಸರಿಯಾದ ಕ್ವಾಲಿಟಿ ಇರದೆ ಹೋದರೆ ಅದಾಗೋದಿಲ್ಲ. ಅದು ಯಾವುದೇ ಒಂದು ಕೋರ್ಸ್ ಕೇಳಿದಾಗ ಇನ್ಸ್ಟಿಟ್ಯೂಷನ್ ಹೆಸರು ಕೇಳ್ತಾರೆ. ಅದನ್ನು ಕೇಳಿದ ಮೇಲೆ ಅದು ಎಂಥ ಇನ್ಸ್ಟಿಟ್ಯೂಷನ್ ಅಂತ ಗೊತ್ತಾಗುತ್ತೆ, ಅವನ ಕ್ವಾಲಿಟಿ ಏನು ಅಂತ ತಿಳಿಯುತ್ತಾಗ. ಆ ಇನ್ಸ್ಟಿಟ್ಯೂಷನ್ ಮೇಲೆ ಅವನ ಇದಕ್ಕೆ ಡಿಗ್ರಿ ಬೆಲೆ ಬರುತ್ತೆ. ಆದ್ದರಿಂದ ಇಲ್ಲಿ ದುರಾಗಮಗಳನ್ನು ಆಧರಿಸಿ ಎಂದೂ ಕೂಡ ವಿಚಾರ ಮಾಡೋಕ್ಕೆ ಹೋಗಬಾರದು. ಇವು ದುರಾಗಮಗಳಿಂದ ಸದಾಗಮ ಯಾವುದಂತ ಲಿಸ್ಟೇ ಗೊತ್ತಿಲ್ಲ ಫಸ್ಟು. ಇನ್ನು ಉಳಿದು ಮಾಡೋದೆಲ್ಲ ಆಮೇಲೆ, ಓದೋದು ಬೇಡ, ಸಿಲೆಬಸ್ಸೇ ಗೊತ್ತಿಲ್ಲ. ಆ ಸ್ಥಿತಿಯಲ್ಲಿದ್ದಾಗ ಸತ್ವನಿರ್ಣಯ ಆಗಿ ಚಾನ್ಸಸ್ಸು ಇರೋದೇ ಇಲ್ಲ. ಅದಕ್ಕಾಗಿ ಮೂಲ ರಾಮಾಯಣ ಸದಾಗಮಾಹ ಅನ್ನೇ ದುರಾಗಮ ನಾಮ ತೈಹಿ ನ ಸಾಧ್ಯಂ ಹಿ ಸಾಧ್ಯತೆ. ಇವತ್ತು ಅಡುಗೆ ಮಾಡಬೇಕಾದ್ರೆ ಕಲ್ಲು ಹಾಕಿ ಬೇಯಿಸ್ಲಾಕ ಕೂತ್ಕೊಂಡ್ರೆ ಏನಾಗುತ್ತೆ? ಅದು ಬೇಯೋದಿಲ್ಲ, ಅಡುಗೆ ಆಗೋದಿಲ್ಲ. ಯಾಕೆ? ಅದು ಇದು ಸೇರೋದು ಭಕ್ಷ್ಯ ಅಲ್ಲೇ, ಅದು ತಿನ್ನೋ ಪದಾರ್ಥನೇ ಅಲ್ಲ. ಅದರಿಂದ ಸಾಧ್ಯ ಆಗೋದಿಲ್ಲ ಅಂತ. ಏನು ಸಾಧ್ಯ? ಊಟ ಸಾಧ್ಯ ಇಲ್ಲ. ಅದಕ್ಕೆ ಮಾಡಿದ್ದೆಲ್ಲ ಶ್ರಮ ಐತೆ ಹೊರತು ಪೈಸೆ ಪ್ರಯೋಜನ ಇಲ್ಲ, ನಷ್ಟನೇ ಜಾಸ್ತಿ. ಅದಕ್ಕೆ ವ್ಯಾಲಿಡ್ ಆಗಮ ಹಿಡಿಬೇಕು. ಇವತ್ತು ಆ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ. ಸ್ವಪಕ್ಷ ಆಗಮಶ್ಚೈವ ವಕ್ತವ್ಯ ಪ್ರತಿವಾದಿನ. ಇಷ್ಟಾದ ಮೇಲೆ ಇಷ್ಟು ಆಗಮ ವಾಕ್ಯ ಕೋಟ್ ಮಾಡ್ತಾ, ವ್ಯಾಲಿಡ್ ಆಗಮನೇ ಕೋಟ್ ಮಾಡ್ತಾ, ಅದನ್ನು ಅಲ್ಲಗಡಿಬಾರದು, ಆಗಮ ಅಲ್ಲ ಅಂತ ಕರಿಬಾರ್ದು. ಏನಂತ ಹೇಳಿ ಅರ್ಥ ಅದಲ್ಲ ಅಂತ ಹೇಳ್ಬೋದು. ನೀ ಅರ್ಥ ಸರಿಯಾಗಿ ತಿಳ್ಕೊಂಡಿಲ್ಲ, ಟೆಕ್ಸ್ಟ್ ಸರಿ, ಅರ್ಥ ಸರಿ ಗೊತ್ತಿಲ್ಲ. ಉದಾಹರಣೆಗೆ ತತ್ವಮಸಿ ಅಂತ ಕೋಟ್ ಮಾಡೋದು, ಅದಕ್ಕೆ ಆ ಅರ್ಥ ಅಲ್ಲ. ಅದಕ್ಕೆ ಅರ್ಥ ಇರೋ ದ್ವೈತಪರ ಅರ್ಥ ಇದೆಯೋ ಅದ್ವೈತಪರ ಅರ್ಥ ಇದೆ. ತತ್ವಮಸಿ ವಾಕ್ಯನೇ ಸುಳ್ಳು ಅಂತ ಹೇಳಬಾರ್ದು.
ವಾಕ್ಯ ನಾವು ಒಪ್ಪೋದಿಲ್ಲ ಅಂತ ಹೇಳಬಾರ್ದು. ಯಾಕಂದರೆ ವ್ಯಾಲಿಡ್ ಟೆಕ್ಸ್ಟಲ್ಲೇ ಬಂದಿರೋದು, ಅದಕ್ಕೆ ಅರ್ಥ ಬೇರೆ ಹೇಳಬೇಕು. ಯಾವುದು ವ್ಯಾಲಿಡ್ ಟೆಕ್ಸ್ಟ್ ಅಲ್ಲ ಅವಾಗ ಏನು ಹೇಳಬೇಕು, ಅರ್ಥ ಹೇಳೋದಕ್ಕೆ ಹೋಗಬಾರ್ದು. ಟೆಕ್ಸ್ಟೇ ಇನ್ವ್ಯಾಲಿಡ್ ಅಂತ ಹೇಳಬೇಕು, ಅರ್ಥ ಅಡ್ಜಸ್ಟ್ ಮಾಡೋಕ್ಕೆ ಹೋಗ್ಬೇಕು. ಬೇರೆ ಬೆಲೆ ಇಲ್ಲ ಮುಗಿದೋಯ್ತು, ಅದಕ್ಕೆ ಯೋಚನೆ ಮಾಡೋಕ್ಕೆ ಹೋಗಬೇಕಾಗಿಲ್ಲ. ಅನ್ನೇ ದುರಾಗಮ ನಾಮ ತೈರ್ನ ಸಾಧ್ಯಂ ಹಿ ಸಾಧ್ಯತೆ ಸ್ವಪಕ್ಷ ಆಗಮಶ್ಚೆ. ಅಷ್ಟಾದ ಮೇಲೆ ಪ್ರತಿವಾದಿ ಏನು ಮಾಡಬೇಕೀಗ, ಇಲ್ಲ ನಾನು ಹೇಳಿದ ಅರ್ಥ ಸರಿ ಅಂಥೇಳಿ ಅವ್ನು ಮತ್ತೆ ಕೋಟ್ ಮಾಡಬೇಕು. ಅದಕ್ಕೆ ಅರ್ಥ ಸರಿ ತಪ್ಪು ಅಂತ ಹೇಳೋದಕ್ಕೆ ಏನು ಆಧಾರ, ಸಪೋರ್ಟಿಂಗ್ ಡಾಕ್ಯುಮೆಂಟ್ ಬೇಕಾದ್ರೆ, ಸಪೋರ್ಟಿಂಗ್ ಬೇಕು, ಅದನ್ನು ಕೋಟ್ ಮಾಡಬೇಕು. ಆಗ ಸ್ವಪಕ್ಷೇ ಆಗಮಶ್ಚೈವ ವಕ್ತವ್ಯ ಪ್ರತಿವಾದಿನ ಇಷ್ಟು ಹೇಳಿ ತನ್ನ ವಿಷಯಕ್ಕೆ ತನ್ನ ಆಗಮ ಕೋಟ್ ಮಾಡಬೇಕು. ಅವನು ಇವರು ಹೇಳಿದ್ದನ್ನು ದ್ವೈತಾದಿಗಳಿಂದ ಕೋಟ್ ಮಾಡಿದರು, ನಾವು ಹೇಳಿದ್ದು ಅರ್ಥ ಬೇರೆ ಅಂತ ಹೇಳಿದ್ವಿ. ಅವನ ಜೊತೆ ನಾವೇನು ಹೇಳಬೇಕು, ದಾಸುಪರ್ಣ ನಮಗಿದೆ ಅಂತ ಅದನ್ನು ಹೇಳಬೇಕು. ಈ ಮತ್ತೆ ಗೊತ್ತಾಯ್ತಾ, ಈ ಆಗಮವನ್ನು ಕೋಟ್ ಮಾಡಿ ಅರ್ಥ ಬೇರೆ ಮಾಡ್ಲಿಕ್ಕೆ ಹೊರಟಾಗ ಅವನು ಒಪ್ಪದೆ ಹೋದಾಗ ಸಪೋರ್ಟಿಂಗ್ ಕೊಡಬೇಕು. ಆತ ಕೂಡ ಏನು ಮಾಡಬೇಕು, ಆಗಮ ಕೋಟ್ ಮಾಡಬೇಕು. ನಾವು ಒಪ್ಪದೆ ಹೋದಾಗ ಅವರು ಅದನ್ನು ಸಪೋರ್ಟ್ ಮಾಡಬೇಕು. ಇಲ್ಲದೆ ಹೋದರೆ ಅದು ವಾಕ್ಯ ಅರ್ಥ ಆಗೋದಿಲ್ಲ. ಯಾವಾಗ ಮಾಡೋದಿಲ್ಲ ಅಲ್ಲಿ ಸೋತಾಗ್ಲಿಕ್ಕೆ. ಎಲ್ಲಿ ಪ್ರಶ್ನೆ ಬಂದಾಗ ಸಾಲ್ವ್ ಮಾಡೋದು, ಒರಿಜಿನಲ್ ಅಲ್ಲ ಅಂತ ಕೇಳೋದು, ಒರಿಜಿನಲ್ ತೋರಿಸ್ಬೇಕು, ಒರಿಜಿನಲ್ ಅಂತ ಹೇಳಿಬಿಟ್ಟು ಡೌಟ್ ಇದ್ದಾಗ ಪ್ರೂವ್ ಮಾಡಬೇಕಾದ್ರೆ. ಇಲ್ಲದೆ ಹೋದರೆ ಅವನು ಹೇಳಿದ್ದು ಇನ್ವ್ಯಾಲಿಡ್ ಅಂತ ಲೆಕ್ಕ. ಸ್ವಪಕ್ಷ ಆಗಮಶ್ಚೈವ ವಕ್ತವ್ಯ ಪ್ರತಿವಾದಿನ ಸ್ವಪಕ್ಷೇ ಆಗಮ ಸ್ವಪಕ್ಷಾಗಮ. ಸ್ವಪಕ್ಷೇ ತನ್ನ ಪಕ್ಷದಲ್ಲಿ ಆಗಮವನ್ನು ಪ್ರತಿವಾದಿಯವನು ವಕ್ತವ್ಯ ಹೇಳತಕ್ಕದ್ದು. ತಸ್ಯಾಪಿ ಅನ್ಯಾರ್ಥತಾ ಸಾಧ್ಯ. ಮತ್ತೆ ವ್ಯಾಲಿಡ್ ಆಗಬಾರ್ದು. ಮತ್ತೆ ಅದಕ್ಕೇನು ಕೊಡಬೇಕು, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಅಲ್ಲ ಅಂದು ತತ್ವಮಸಿ ಇನ್ನೊಂದು ಕೊಟ್ಟು ಮಾಡಿದ. ಆ್ಯಕ್ಚುಲಿ ಸಿಮಿಲರು, ಅದಕ್ಕೆ ಆ ಅರ್ಥ ಅಲ್ಲ. ಆಮೇಲೆ ಅಯಂ ಆತ್ಮ ಬ್ರಹ್ಮ ಕೊಟ್ಟು ಮಾಡೋದು, ಅದಕ್ಕೆ ಅದಲ್ಲ. ಮತ್ತು ನೇಹನಾನಸ್ಲಿ ಕೊಟ್ಟು ಮಾಡೋದ. ಅವಿಷ್ಟಕ್ಕೆ ಏನು ಮಾಡ್ತಾ ಹೋಗಬೇಕು, ಆಗಮ ಸರಿ, ನೀವು ಹೇಳೋ ಅರ್ಥ ಸರಿಯಲ್ಲ. ಈ ರೀತಿ ಮಾಡಿದಾಗ ಅದು ವಾದ ಅಂತ ಕರೆಸುತ್ತೆ. ಆಮೇಲೆ ಎಷ್ಟು ಅದಕ್ಕೆ ಇನ್ನು ಹೇಳೋಕ್ಕೆ ಸಾಧ್ಯ ಆಗಬಾರ್ದು, ಅಲ್ಲಿಗೆ ಕಥೆ ಸೋತಾಗ್ಲೆಕ್ಕ. ಸ್ವಪಕ್ಷ ಆಗಮಶ್ಚೈವ ವಕ್ತವ್ಯ ಪ್ರತಿವಾದಿನ ತಸ್ಯಾಪಿ ಅನ್ಯಾರ್ಥತಾ ಸಾಧ್ಯ ವಾದಿನ ಸ್ವಾರ್ಥ ಸಿದ್ಧಯೇ. ತಸ್ಯಾಪಿ ವಾದಿಯಾದವನು ಸ್ವಾರ್ಥ ಸಿದ್ಧಯೇ. ಸ್ವಾರ್ಥಕ್ಕೋಸ್ಕರ ಸೆಲ್ಫಿಶ್ ಆಗಿ ಅಂತ ಅರ್ಥ ಅಲ್ಲ, ಸ್ವ ಅರ್ಥಸ್ಯ ಸಿದ್ಧಯೇ, ತಾನು ಹೇಳಿದ ಅರ್ಥ ಪ್ರೂವ್ ಮಾಡೋದಕ್ಕೋಸ್ಕರ. ಈ ಸ್ವಾರ್ಥ ಅನ್ನೋ ಪದ ಎಲ್ಲಿ ಯಾವ ರೀತಿ ಉಪಯೋಗಿಸ್ತಾರೆ ಇವತ್ತು, ಸೆಲ್ಫಿಶ್ ಅಂತ ಆ ಅರ್ಥ ಅಲ್ಲ ಹೇಳ್ತಿರೋದು. ತಾನು ಹೇಳಿದ ಅರ್ಥವನ್ನು ಪ್ರೂವ್ ಮಾಡೋದಕ್ಕೋ ಸ್ವ ಅರ್ಥ, ಆಗಮಕ್ಕೆ ತಾನು ಹೇಳಿದ ಅರ್ಥ ಪ್ರೂವ್ ಮಾಡೋದಕ್ಕೋಸ್ಕರ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ಹೇಳಬೇಕು. ಸ್ವಾರ್ಥ ಸಿದ್ಧಯೇ ಅನ್ಯಾರ್ಥತಾ ನಿರಾಕಾರ್ಯ ಸ್ವಾಗಮಸ್ಯ ಸ್ವನಿಶ್ಚಯ. ನಾವು ಹೇಳಿದ್ವಿ ನೇಹನಾಸ್ತಿಗಿದ್ದರೆ ಬೇರೆ ಅರ್ಥ ಹೇಳಿದ್ವಿ, ತತ್ವಸಿ ಬೇರೆ ಅರ್ಥ ಹೇಳಿದೆ. ಒಪ್ಪೋದಿಲ್ಲ ಅಂತ ಹೇಳಿದ, ಒಪ್ಪಬೇಕು ನೋಡು ಅಂತ ಹೇಳೋದು. ಅವ್ರು ಹೇಳಿದ್ರೆ ನಾವು ಒಪ್ಪೋದಿಲ್ಲ ಅರ್ಥ ನಾವು ಪ್ರೂವ್ ಮಾಡಬೇಕು. ಡಬಲ್ ಇದೆ ವ್ಯಾಕ್ಯ ಒಂದೊಂದು. ನಮ್ಮ ಸರಿ ಅಂತ ಹೇಳೋದಕ್ಕೆ ಹೇಗೆ ನಮ್ಮ ಕರ್ತವ್ಯನೋ, ಅವ್ರು ಹೇಳೋ ತಪ್ಪು ಅಂತ ಹೇಳೋದಕ್ಕೂ ಕರ್ತವ್ಯ. ಅವ್ರು ಹೇಳಿದ ಅರ್ಥ ಸರಿಯಿಲ್ಲ ಅಂತಲೂ ಹೇಳಬೇಕು. ಜೊತೆ ಅವ್ರು ಹೇಳಿದ ಅರ್ಥ ಸರಿಯಲ್ಲ ಅಂತ ನಮ್ಮ ಸರಿ ಅಂತ ಆಗೋದಿಲ್ಲ, ನಮ್ಮ ಸರಿ ಅಂತಲೂ ಪ್ರೂವ್ ಮಾಡಬೇಕು. ಎಷ್ಟೋ ಜನ ವಾದ ಮಾಡ್ತಾರೆ, ಅವರು ತಪ್ಪರ್ತಾರೆ, ನೀವು ತಪ್ಪರಿದ್ದೀರಿ, ಉತ್ತರ ಅಲ್ಲ ಇದು. ಇಬ್ಬರು ತಪ್ಪರ ಅಂತ ಆಯ್ತಾ ಹೊರತು ಅದು ಸರಿ, ಅವರಿಬ್ಬರು ಅಡ್ಜಸ್ಟಿಂಗ್ ಅಲ್ಲ. ಅದು ತತ್ವ ಆದ್ದರಿಂದ ಎಲ್ಲರಿಗೂ ಕೂಡ ಸಮ್ಮತ ಆಗಬೇಕು. ಅಂಥ ಉತ್ತರ ಕೊಡೋದಕ್ಕೆ ಹೋದರೆ ಅವರು ದುರಹಂಕಾರ ಮಾಡ್ತಾರೆ, ದಾರಿ ತಪ್ಪು ಮಾತಾಡ್ತಾರೆ ಅಂತ ಅರ್ಥ. ಅದಕ್ಕಾಗಿ ಅವ್ರು ಹೇಳಿದ ತಪ್ಪು ಅಂತ ತೋರಿಸೋದ್ರ ಜೊತೆಗೆ ತಾನು ಹೇಳಿದ್ದು ಸರಿ ಅಂತಲೂ ಪ್ರೂವ್ ಮಾಡೋದು. ಇದೆಲ್ಲ ವಾದದ ಪ್ರೊಸೀಜರ್ ಇದು. ಇವತ್ತು ಯಾವ ಸ್ಟೆಪ್ಪಲ್ಲೂ ನಡೆಯೋದಿಲ್ಲ ಇದು. ಆಗಮದ ಹೆಸರೇ ಬರಲ್ಲ ನಿಮ್ಮದು, ಬರೀ ಇದೇ ಶುರುವಾಗಿಬಿಡೋದು. ಆಗಮಗಳೇ ಬರೋದಿಲ್ಲ, ಆ ರೀತಿ ಆಗುತ್ತೆ. ಅದಕ್ಕೆ ನಿರ್ಣಯ ಆಗಮ ಕೊಡಬರಿ ನಿರ್ಣಯ ಆಗೋದಿಲ್ಲ. ಅತೀಂದ್ರಿಯ ವಿಷಯದಲ್ಲಿ ಏನು ಕೊಡಬೇಕೀಗ, ಆಗಮ ಕೊಡಲೇಬೇಕು. ಆದ್ದರಿಂದ ಆಗಮ ಕೊಡದೆ ಹೋದಾಗ ಅರ್ಥ ಇಲ್ಲ. ತಸ್ಯಾಪಿ ಅನ್ಯಾರ್ಥತಾ ಸಾಧ್ಯ ವಾದಿನ ಸ್ವಾರ್ಥ ಸಿದ್ಧಯೇ. ಅನ್ಯಾರ್ಥತಾ ನಿರಾಕಾರ್ಯ. ಮತ್ತೆ ಏನು ಹೇಳಿದ ಅರ್ಥ ಸರಿಯಲ್ಲ, ಈಗ ಮತ್ತೆ ಮಾತು ಶುರು ಮಾಡಬೇಕೀಗ. ಸ್ವಾಗಮಸ್ಯ ವಿನಿಶ್ಚಯ, ನಾನು ಹೇಳಿದ ಅರ್ಥನೇ ಸರಿ, ಹೇಳಿದ ಅರ್ಥ ಸರಿಯಲ್ಲ ಅಂತೇಳಿ ಪ್ರೂವ್ ಮಾಡಬೇಕು. ಈ ರೀತಿ ಆಗಮ ಕೊಡ್ತಾ ಹೋದಾಗ ಗೊಂದಲ ಆಗೋದಿಲ್ಲ ಅಂತ ಕೇಳಿದರೆ, ಯುಕ್ತಿ ಬೇಡವೇ ಬೇಡ ಅಂದರೆ ಉಪಪತ್ಯವಕಾಶೋತ್ರ ಹಿ ಆಗಮಾರ್ಥ ವಿನಿರ್ಣಯ. ಅನುಮಾನ ಈ ಸ್ಟೇಜಲ್ಲಿ ಹೆಲ್ಪ್ ಮಾಡುತ್ತೆ. ಆಗಮ ಇರಲೇಬೇಕು, ಅದು ಸರಿ ಅಂತ ಪ್ರೂವ್ ಮಾಡೋದಕ್ಕೆ, ಅರ್ಥ ಸರಿ ಅಂತ ಹೇಳೋದಕ್ಕೆ, ನಿಮ್ಮ ಅರ್ಥ ತಪ್ಪು ಅಂತ ಹೇಳೋದಕ್ಕೆ ಏನು ಉಪಯೋಗಿಸ್ಬೇಕು. ಅನುಮಾನ ಡಾಮಿನೇಟ್ ಆಗಬಾರ್ದು, ಅನುಮಾನ ಸಪೋರ್ಟಿವ್ ಆಗಬೇಕೇ ಹೊರತು ಅದೇ ಮೇನ್ ಆಗಿಬಿಟ್ರೆ ಅದು ಎಂದೂ ಕೂಡ ಶಾಸ್ತ್ರೀಯ ಚರ್ಚೆ ಅನಿಸೋದೆ. ಶಾಸ್ತ್ರೀಯ ಚರ್ಚೆಗೆ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡಬೇಕು. ತಸ್ಯಾಪಿ ಅವರೊಂದು ಅರ್ಥ ಹೇಳಿದ, ಏನೇ ಜಗತ್ತಿನಲ್ಲಿ ಯಾವುದೂ ಇಲ್ಲೇ ಇಲ್ಲ, ಇದು ಒಂದೇ ಬ್ರಹ್ಮ ಒಂದೇ ಇರೋದು, ಅದಕ್ಕೆ ಅರ್ಥ ಆಗಲ್ಲ. ಬ್ರಹ್ಮನಲ್ಲಿ ಭೇದ ಇಲ್ಲ ಅಂತ ಅರ್ಥ, ಜಗತ್ತಿಗೂ ಭೇದ ಇಲ್ಲ ಅಂತ ಅರ್ಥ ಅಲ್ಲ. ಅದು ಬೇಕಾಷ್ಟು ಕೊಟೇಶನ್ ಅದನ್ನೆಲ್ಲ ಹೇಳಬೇಕು. ಹೌದು, ಸೋಲ್ಬೇಕಾದ್ರೆ
ಅಲ್ಲ ಅವಾಗ ಮೊದಲು ತಕ್ಷಣ ಸೋರೋದಿಲ್ಲ ಅಂತ ಇನ್ನೊಂದು ಅರ್ಥ ಹೇಳೋದಕ್ಕೆ ಹೋಗ್ತಾನೆ. ನೀವು ಹೇಳಿದ ವಾಕ್ಯ ಬೇರೆ ಅದು, ಇದಕ್ಕೆ ಅರ್ಥ ಅಪ್ಲಿಕಬಲ್ ಅಲ್ಲ ಅಂತ ಹೇಳಿ ಶುರು ಮಾಡ್ತಾನೆ. ನಾ ಇದಕ್ಕೆ ಅಪ್ಲಿಕಬಲ್ ಅಂತ ನಾವು ಪ್ರೂವ್ ಮಾಡಬೇಕದು. ಅನ್ಯಾರ್ಥತಾ ನಿರಾಕಾರ್ಯ ಸ್ವಾಗಮಸ್ಯ ವಿನಿಶ್ಚಯ. ಎಲ್ಲಿವರೆಗೂ ಕೂಡ ವಿನಿಶ್ಚಯವಾಗಿ ಹೇಳಬೇಕಾದ್ರೆ ಅದಕ್ಕೆ ಉತ್ಪತ್ತಿ ಅವಕಾಶ ಇದೆ. ಈ ಸ್ಟೇಜಲ್ಲಿ ಅನುಮಾನ ಹೆಲ್ಪ್ ಮಾಡುತ್ತೆ ಹೊರತು ಅನುಮಾನ ಏನು ಮಾಡಿಕೊಡ್ದೆ ಯಾವಾಗಲೂ ಅದನ್ನೇ ಬೇಸ್ ಮಾಡಿಕೊಂಡು ವಾದ ಮಾಡಬಾರ್ದು. ಫಸ್ಟು ಲಾಸ್ಟಿಗಿಂತ ಬೇಸ್ ಮಾಡಬಾರ್ದು. ಯಾವಾಗಲೂ ಬೇಸಿಸ್ ಸರಿ ಇರಿದ್ರೆ ಮಾತ್ರ ಮುಂದಿನ ವಾದ. ಉಪಪತ್ತಿ ಅವಕಾಶ ಬರೀ ಸುಮ್ಮನೆ ಒಪ್ಪೋದಿಲ್ಲ ಅಂತ ಹೇಳಿದರೆ ಏನು ಒಪ್ಪೋದಿಲ್ಲ, ಯಾಕೆ ಒಪ್ಪೋದಿಲ್ಲ ಹೇಳೋದಕ್ಕೆ ಕೇಳ್ತಾರಲ್ಲ ಕೋರ್ಟ್. ಯಾಕೆ ಒಪ್ಪೋದಿಲ್ಲ ಹೇಳು, ಒಪ್ತೀನಿ ಯಾಕೆ ಒಪ್ತಿ ಹೇಳು, ಅದು ಎರಡನ್ನೂ ಹೇಳಬೇಕು. ಉಪಪತ್ಯವಕಾಶೋತ್ರ ಹಿ ಆಗಮಾರ್ಥ ವಿನಿಶ್ಚಯೇ ವಿನಿರ್ಣಯೇ. ಇದು ಆಚಾರ್ಯ ಏನು ಹೇಳಿದ್ದಾರೋ ಅದೇ ರೀತಿಯೇ ಬರೀತಾರೆ. ತತ್ವನಿರ್ಣಯ ಬರೀವಾಗ ಶುರು ಮಾಡೋದೇ ಹಾಗೆ. ಶುರು ಮಾಡಿ ಮೊದಲು ಕೋಟ್ ಮಾಡೋದೇನಂತ ಆಗಮ ಕೋಟ್ ಮಾಡಿ ಆಮೇಲೆ ಶುರು ಮಾಡ್ತಾರೆ. ಅದು ಮುಂದೆ ಎಲ್ಲ ವಾದ ಶುರುವಾಗ ಅದ್ರ ಬೇರೆ ಒಪ್ಪೋದಿಲ್ಲ ಶುರು ಮಾಡ್ತಾರೆ. ಆವಾಗ ಉತ್ತರ ಎಲ್ಲ ಕೊಡ್ತಾ ಹೋಗ್ತಾರೆ. ವಾದ್ಯಾಗಮಾರ್ಥೇ ನಿರ್ಣೀತೆ ಆಗಮಾರ್ಥ ಪರಸ್ಯತು ನಿರ್ಣೇಯ ಸಹಿತ ಪಶ್ಚಾತ್ ತಥೋ ನಿಶೇಷ ನಿರ್ಣಯ. ವಾದ್ಯಾಗಮಾರ್ಥೇ ನಿರ್ಣೀತೆ ಆಗಮಾರ್ಥ ಪರಸ್ಯತು ನಿರ್ಣೇಯ ಸಹಿತೈ ಪಶ್ಚಾತ್ ತತಃ ನಿಶೇಷ ನಿರ್ಣಯ. ಅವರು ವಾದ ತಪ್ಪು ಮೊದಲು ಸರಿಯಾಗಿ ಆಗಮ ಕೊಟ್ಟು ಹೇಳಬೇಕು, ಆಮೇಲೆ ನಮ್ಮ ಅರ್ಥ ಸರಿಯಾದ ಮಾತನ್ನು ಕೊಡಬೇಕು. ಆಗ ನಿರ್ಣಯ, ನಿಶೇಷ ನಿರ್ಣಯ. ಒಂದು ಬಟ್ಟು ಒಂದು ಮಾಡಿದವರು ಏನಾಗುತ್ತೆ, ಕೇಳೋರಿಗೂ ಕೂಡ ಇದಕ್ಕೆ ಉತ್ತರ ಕೊಡಲಿಲ್ಲಲ್ಲ ಇವರು, ಅವ್ರು ಇಷ್ಟೆಲ್ಲ ಹೇಳಿದರು ಯಾಕೆ ಉತ್ತರ ಕೊಡಲಿಲ್ಲ, ಸಂಶಯ ಬಂತವ್ರಿಗೆ. ನಿಶೇಷ ನಿರ್ಣಯ ಆಗಲಿಲ್ಲ. ಸಶೇಷ ಆದರೆ ಇನ್ನೂ ಸಂಶಯ ಉಳ್ಕೊಳ್ತು ಅಂತ ಅರ್ಥ. ನಿಶೇಷ ನಿರ್ಣಯ ಆಗಬೇಕಾದ್ರೆ ಅದಕ್ಕೆ ಆಚಾರ್ಯ ಏನು ಮಾಡಿದರು, ತಮ್ಮ ಸಿದ್ಧಾಂತ ಹೇಳೋದಕ್ಕೆ ಬೇಕಾಷ್ಟು ಕೊಟೇಶನ್ಸ್ ಕೊಟ್ಟರು. ಮತ್ತು ಅವ್ರ ಅರ್ಥ ಹೇಳೋದು ಸರಿಯಲ್ಲ ಅಂತ ಹೇಳೋದಕ್ಕೆ ಬೇಕಾಷ್ಟು ಆಧಾರಗಳನ್ನು ಕೊಟ್ಟರು. ಅದೆಲ್ಲ ವಿಮರ್ಶೆ ಮಾಡಿದ್ದೇನೆ. ಇವತ್ತು ಅದು ವಿಮರ್ಶೆ ಮಾಡೋ ಪದ್ಧತಿ ಇಲ್ಲ, ಬರೀ ಯುಕ್ತಿಯಿಂದನೇ ಮಾತಾಡೋದ್ರಿಂದ ಸೆಟ್ಲ್ ಆಗೋದಿಲ್ಲ. ಗೊತ್ತಾಯ್ತು, ಯುಕ್ತಿಯಿಂದನೇ ಮಾತಾಡೋಗಿಲ್ಲ. ಯುಕ್ತಿ ಸಪೋರ್ಟ್ ಮತ್ತೆ ಆಗಮ ಕೊಡಲೇಬೇಕು ಅವರು. ಯಾಕೆ ಪರ್ವತೋ ನಿಮಾನ್ ಧೂಮಾತ್, ಧೂಮ ಪ್ರತ್ಯಕ್ಷ, ಬ್ರಾಹ್ಮಣೋನ ಅಂತವ್ಯ, ಯಾಕೆ ವೇದವಾಕ್ಯ ಇದೆ, ಸಪೋರ್ಟ್ ಕೊಡಬೇಕು. ಸುಮ್ಮನೆ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ. ಅದಕ್ಕೆ ನಿಶೇಷ ನಿರ್ಣಯ ಆಗದೆ ಹೋದರೆ ಸಿದ್ಧಾಂತ ಅನಿಸೋದೆ. ಸಿದ್ಧಾಂತ ಅಂದರೆ ಅಂತೆ ಸಿದ್ಧ. ಅಂತೆ ಅಂದ್ರೇನು, ಇಷ್ಟೆಲ್ಲದರ ಅಂತೆ, ಇಷ್ಟೆಲ್ಲ ವಾದ ವಿವಾದ ನಡೆದು ಅದರಲ್ಲಿ ತೀರ್ಮಾನ ಆಗುತ್ತಲ್ಲ, ಅದಕ್ಕೆ ಭಾರಿ ಮಹತ್ವ. ಇದಕ್ಕೆ ಎಷ್ಟು ಮಹತ್ವ ಅಂತ ಕೇಳಿದರೆ ಇನ್ನೊಂದು ಸರ್ತಿ ಯಾವುದೋ ಇಂಥ ಕೇಸ್ ಬಂತು, ಬೇರೆ ಯೋಚನೆ ಮಾಡಬೇಕಾಗಿಲ್ಲ, ಏನು ಹೇಳಿದರೆ ಸಾಕು, ರೆಫರೆನ್ಸ್ ಕೊಟ್ಟು ಪ್ರೆಸಿಡೆನ್ಸ್ ಅಂತ ಆಗಿದೆ, ರೆಫರೆನ್ಸ್ ಕೊಟ್ಟು ಮುಗಿಸ್ಬಿಟ್ರೆ ಮುಗಿದು ವ್ಯಾಲಿಡ್. ಅದು ಮೇಲಿನ ಕೋರ್ಟ್ ಹೇಳಿರೋಂತೂ ಮುಗದೇ ಹೋಯಿತು. ಅದೇ ಕೋರ್ಟ್ ಹೇಳಿದರೆ ಸರಿ, ಮೇಲಿನ ಪ್ರಶ್ನೆ ಮಾಡೋಕ್ಕೆ, ಕೆಳಗಿಂದ ಹೇಳಿದರೆ ಬೆಲೆ ಇಲ್ಲ, ಅದಕ್ಕೆ ಮೇಲಿಂದ ಹೇಳಬೇಕು. ಗೊತ್ತಾಯ್ತಾ, ಮೇಲಿಂದ ಸ್ಪಷ್ಟ ಇದ್ದಾಗ ಅದು ಪ್ರೆಸಿಡೆನ್ಸ್ ಕೋರ್ಟ್ ಮಾಡಿದರೆ ಅಲ್ಲಿ ಹೋಗಿ ಚಾಲೆಂಜ್ ಮಾಡಿ, ಇಲ್ಲಿ ಚಾಲೆಂಜ್ ಮಾಡೋಂಗೇ ಇಲ್ಲ ಅಂತ. ಈ ಕೋರ್ಟ್ ವ್ಯಾಪ್ತಿಯಲ್ಲೇ ಬರೋದಿಲ್ಲ, ಅಷ್ಟು ಗಟ್ಟಿಯಾಗುತ್ತೆ. ಈ ರೀತಿ ವಾದ ಮಾಡಿದರೆ ನಿರ್ಣಯ ಆಗಿದೆ. ಇವತ್ತು ಅಂಥ ವಾದಗಳು ನಡೆದರೆ ಎಲ್ಲ ಕಡೆ ಅಂಥ ವಾದ ನಡಿಬೇಕು. ಮನೆಯಲ್ಲಿ ಮಾತಾಡಬೇಕಾದ್ರೂ ಕೂಡ ಮಕ್ಕಳೇ ಆಸ್ತಿಕವಾದ ಹೇಳ್ತಾರಾಗ ಹೇಳಬೇಕು. ಏನೋ ಯಾರು ಹೇಳಿದರೆ ಮೇಷ್ಟ್ರು ಏನು ಸರ್ವಜ್ಞಾನ ಅಲ್ಲಿ ಕೇಳಬೇಕು ಫಸ್ಟು. ಎಲ್ಲ ಗೊತ್ತಾಗ್ತ ನನಗೆ ಏನೂ ಇಲ್ಲ. ತುಂಬ ಜನ ಅಲ್ಲೇ ಉತ್ತರ ಸಿಕ್ಬಿಡೋದು. ಹೌದು, ಕೆಮಿಸ್ಟ್ರಿ ಮೇಷ್ಟ್ರು ದೇವರಿಲ್ಲ ಅಂತ ಮಾತಾಡಿದರೆ ಕೆಮಿಸ್ಟ್ರಿ ಬಗ್ಗೆ ಮಾತಾಡಲಿ, ದೇವರಿಲ್ಲ ಅಂತ ಮಾತಾಡ್ಲಿಕ್ಕೆ ಕಾಂಪಿಟೆನ್ಸ್ ಎಲ್ಲಿದೆ, ಅದಕ್ಕೆ ಸರಿಯಲ್ಲ. ಡಾಕ್ಟ್ರಲ್ಲೇ ಆರ್ಥೋಪೆಡಿಸ್ಟ್ ಡಾಕ್ಟ್ರ್ ಇದ್ದಾರೆ, ಅವರು ಪೀಡಿಯಾಟ್ರಿಷಿಯನ್ ಮಾತಾಡ್ಲಿಕ್ಕೆ ಬರೋದಿಲ್ಲ, ಫೈನಲ್ ಟೆಸ್ಟ್ ಆಗೋದಿಲ್ಲ ಅವ್ರದ್ದೆಲ್ಲ. ಅವರೇ ಹೇಳ್ಬಿಡ್ತಾರೆ ಅಲ್ಲೊಂದು ಮಾತು ಕೇಳಿ ಅಂತ ಹೇಳಿಬಿಡ್ತಾರೆ. ಡಾಕ್ಟ್ರ್ ಆಗಿದ್ದು ಅವರಿಗೆ ಆ ಸಂಬಂಧಪಟ್ಟ ವಿಷಯ ಅಲ್ಲ ಅದು. ಇವತ್ತು ಹಾಗೇ ನಡೆದ ಅಸಂಬದ್ಧ ವಿಚಾರ ಯಾರೋ ಹೇಳಿದರು ಅಂಥೇಳಿ ಇವರು ಸಂಧ್ಯಾ ಅಂದ್ಬಿಟ್ಟು ಕೂತ್ಬಿಡ್ತಾರೆ, ಯಾರೋ ಹೇಳಿದರು ಅಂತ ಹೇಳಿಬಿಟ್ಟು. ಎಷ್ಟು ಮೂರ್ಖರಿರ್ತಾರೆ. ಅದಕ್ಕೆ ಮನೆಯಲ್ಲಿ ಹೇಳ್ತೀವಿ, ಅದು ಏನು ಪಾಠ ಆಯಿತು ಅಂತ ಕೇಳಬೇಕು ಯಾವಾಗಲೂ. ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ಕೆಲವು ಮೇಷ್ಟ್ರುಗಳು, ಎಲ್ಲರೂ ಅಲ್ಲ, ಕೆಲವು ಮೇಷ್ಟ್ರುಗಳು ಏನು ಮಾಡ್ತಾರೆ, ತಮ್ಮ ಸಿದ್ಧಾಂತ ಸೇರಿಸ್ಬಿಡ್ತಾರೆ ಮಧ್ಯೆ ಅದರೊಳಗೆ. ಯಾವುದೋ ಮತದವರಾಗಿರ್ತಾರೆ, ಮತನ ಸೇರಿಸ್ಬಿಡ್ತಾರೆ ಅದರೊಳಗೆ. ಇವರೇನು ಮಾಡ್ತಾರೆ, ನಿಜ ಅಂತೇಳಿ ಮುಂದಕ್ಕೆ ಹೋಗ್ಬಿಡ್ತಾರೆ. ಹಾಗೆ ಟೆಕ್ಸ್ಟಲ್ಲಿಲ್ಲ, ಸಿಲಬೆಯಲ್ಲಿ ಇಲ್ಲೇ ಇಲ್ಲ. ಮನೇಲಿ ಹೇಳಬೇಕು. ಆಗ ಇವ್ರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಬರುತ್ತೆ, ಗೊತ್ತಾಗಿರೋ ಇವ್ರು ಪಾಠ ಮಾಡೋದ್ಬಿಟ್ಟು ಏನೋ ಹೇಳಿದ್ದಾರೆ ಅಂತ ಹೇಳಿದರೆ ದೊಡ್ಡ ಆ್ಯಕ್ಷನ್ ತಗೋತಾರೆ ಅವ್ರ ಮೇಲೆ. ಯಾರು ವಿಚಾರಿಸೋದಿಲ್ಲ, ಅವರು ಊಟ ತಿಂಡಿಗಳು ಸರಿಯಾಗಿದ್ದಾರೆ ಅಂದರೆ ಸಾಕು ಅಂತ ಹೇಳಿಬಿಡ್ತಾರೆ. ತಪ್ಪದು. ಮತ್ತು ಏನು ನಡೀತು ಅಂತ ಕೇಳಬೇಕು. ಮಕ್ಕಳ ಬುದ್ಧಿ ಕೆಡೋ ವಯಸ್ಸದು. ಆಗ ಮಕ್ಕಳ ಬುದ್ಧಿ ಕೆಡುತ್ತಾ ಅಂತೇಳಿ ಎಷ್ಟೋ ಜನ ಬಂದು ಹೇಳ್ತಾರೆ, ಈ ರೀತಿ ಇವತ್ತು ಮೇಷ್ಟು ಪಾಠ ಮಾಡಿದರು, ಭೀಮನ ಪಾತ್ರ ಬೈದರು. ಒಳ್ಳೆ ದುರ್ಯೋಧನ ಪಾತ್ರ ಬೈದ್ರೆ ಯಾರು ಕೇಳಿ, ಭೀಮನ ಪಾತ್ರನೇ ಬೈಬೇಕು, ಇಲ್ಲ ಕೃಷ್ಣನ ಪಾತ್ರನೇ ಬೈಬೇಕು. ಅದು ಅವ್ನು ಹೇಳ್ದೆ ಹೋಗ್ಬಿಟ್ಟು ಹಾಗೆ ತಲೆ ಕೂತ್ಬಿಡುತ್ತೆ. ಹಾಗೆ ಅವನು ತಲೆಯೊಳಗೆ ಕೇಳ್ತು ಏನಾದ್ರು ಆಯ್ತಾ ಇವತ್ತು, ಆ ರೀತಿ ಕೇಳ್ತಾ ಹೋದಕ್ಕೆ ಆಮೇಲೆ ಅವರೇ ಹೇಳೋಕ್ಕೆ ಶುರು ಮಾಡಿ, ಮೂನಾರು ತಪ್ಪು ಅಂತ ಗೊತ್ತಾದ ಮೇಲೆ ಅವರೇ ಹೇಳೋಕ್ಕೆ ಶುರು ಮಾಡ್ತಾರೆ. ಇವತ್ತು ಆ ಥರ ನೋಡೋ ಅಭ್ಯಾಸ ಇಲ್ಲ ಅಂದರೆ, ಯಾಕೆ ಇವರಿಗೆ ಗೊತ್ತಿಲ್ಲ ಅಲ್ಲಿ ಸಮಸ್ಯೆ ಇರೋದು. ಅವ್ರು ಯಾರು ಕೇಳಿ ಇವರಿಗೆ ಗೊತ್ತಿಲ್ಲ, ಹಾಗಾಗತ್ತೆ. ಅವ್ರು ಯಾರು ಹೇಳೋದಕ್ಕೆ ಅಂತ ಕೇಳೋಷ್ಟಾದ್ರೂ ಗೊತ್ತಿರಬೇಕು. ಅದೆಲ್ಲ ಅವ್ರನ್ನ ಕೇಳೋಕ್ಕೆ ಹೋಗಬೇಡ, ಇದನ್ನು ಕೇಳಬೇಕಷ್ಟೇ. ಇದು ವಾದ ಮಾಡೋ ರೀತಿ.
ಪರತುಷ್ಟಿಕರಂ ವಾಕ್ಯಂ. ಅವ್ರ ವಾಕ್ಯ ಏನು? ನಮಗೆ ಸುಳ್ಳು ಯಾಕೆ ಹೇಳ್ತಾರೆ, ನಮ್ಮೆಷ್ಟು ಯಾಕೆ ಸುಳ್ಳು ಹೇಳ್ತಾರೆ? ಹೇಳಿದಾರಲ್ಲ ಈಗ, ಅದೇ ಸುಳ್ಳು. ಯಾಕೆ ಅವ್ರು ಫೀಲ್ಡಲ್ಲಿ ಬರೆದಿದ್ದು ಹೇಳಿದ್ದಾರೆ ಅಂದರೆ ಸುಳ್ಳು ಹೇಳೋದಾಗೆ ಲೆಕ್ಕ. ಟೆಕ್ಸ್ಟಲ್ಲಿಲ್ಲ, ಎಲ್ಲೂ ಇಲ್ಲ, ಹೇಗೆ ಹೇಳ್ತಾರೆ ಅದನ್ನು? ಎಷ್ಟೋ ಜನ ಇವತ್ತು ತೀರಾ ಕಾಮನ್ ಆ ರೀತಿ ಹೇಳೋದು. ಎಷ್ಟೋ ಅಲ್ಲಲ್ಲೇ ಆ್ಯಕ್ಷನ್ ತೊಗೊಂಡು. ಹಳ್ಳಿಗಳಲ್ಲಿ ಇವೆಲ್ಲ ನಡೆಯೋದಿಲ್ಲ. ಹಳ್ಳಿಗಳು ಭಾರಿ ಆ್ಯಕ್ಟಿವ್ ಆಗಿರ್ತಾರೆ, ಪಟ್ಟಣದಲ್ಲಿ ಏನೇನೋ ಆಗ್ತಿರ್ತದೆ. ಬಟ್ ಸೆಂಟ್ರ್ ಇದೆ, ಆದ್ದರಿಂದ ಇದೆಲ್ಲ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಪರತುಷ್ಟಿಕರಮ್ಮ ಪ್ರತ್ಯಕ್ಷ ಸಿದ್ಧೇಶು ಅರ್ಥ, ಇದೆಲ್ಲ ಒಂದು ಸ್ಟೇಜ್ ಆಯ್ತು. ಈಗ ಇನ್ನೊಂದು ಸ್ಟೇಜ್. ಈಗ ಪ್ರತ್ಯಕ್ಷ ಸಿದ್ಧೇಶು ಅರ್ಥೇಶು ಪ್ರಶ್ನೆ ಮಾಂ ಅಕ್ಷಜಂ ವದೇತ್ ಜ್ಞಾನಂ ವಾ ಜ್ಞಾನಸಿದ್ಧೇಶು ನಾನುಮಾ ಪ್ರಥಮಂ ವದೇತ್. ಎಷ್ಟು ನಿಯಮ ಇದೆ. ಈಗ ಪ್ರತ್ಯಕ್ಷ ಸಿದ್ಧ ವಿಚಾರಕ್ಕೆ ಬಂತು. ಆಗ ಬಂದಾಗ ಏನು ಮಾಡಬೇಕು? ಪ್ರತ್ಯಕ್ಷನೇ ಹೇಳಬೇಕೆ ಹೊರತು ಬೇರೆ ಹೇಳಾಗಿಲ್ಲ. ಪ್ರತ್ಯಕ್ಷ ಸಿದ್ಧೇಶು ಅರ್ಥೇಶು ಪ್ರಶ್ನೆ ಬಂದಾಗ ಮಾಂ ಅಂದರೆ ಪ್ರಮಾಣವನ್ನು ಅಕ್ಷಜಮ್ಮದೇ. ಪ್ರತ್ಯಕ್ಷ ಪ್ರಮಾಣ ಹೇಳಬಾರ್ದು. ಇಬ್ಬರು ಯಾರಾದರೂ ಹೇಳ್ತಿರ್ತಾರೆ, ತಮಾಷೆ ಹೇಳ್ತಿರ್ತಾರೆ, ಕುದುರೆ ಬಾಯಲ್ಲಿ ಎಷ್ಟು ಹಲ್ಲಿವೆ. ವಾದ ಶುರುವಾಯಿತು. 10, 20 ಹೇಳಿದ್ದೆ. ಯಾವನು ಬುದ್ಧಿವಂತ ಬಂದ, ಬಾಯಿ ತೆಗೆದು ಎಡಿಸಬಾರ್ದೆ, ಯಾಕೆ ಗಲಾಟೆ ಮಾಡ್ತೀರಿ? ಗೊತ್ತಾಯ್ತಾ? ಬಾಯಿ ತೆಗೆದು ಎಡಿಸಿದ್ರೆ ಆಯಿತು. ಇವ್ರು ಅದು ಎಷ್ಟು ಹೇಳೋದು ಹಾಗೆಲ್ಲ ಹೇಳಬಾರ್ದು, ವಾಕ್ಯಾರ್ಥನೇ ಮಾಡಬೇಕು. ತಪ್ಪು. ಅದು ವಸ್ತುನಿಷ್ಠ ವಿಚಾರ ಮಾಡಬೇಕಾದ್ರೆ ಪ್ರತ್ಯಕ್ಷ ವಿಷಯ ಅದ. ಪ್ರತ್ಯಕ್ಷ ಕೆಮ್ಮು ವಾಸಿಯಾಗಿದೆ, ಜೋರ ಕೆಮ್ತಿದ್ದಾರೆ, ಕೆಮ್ಮು ವಾಸಿಯಾಗಿದೆ ಅರ್ಥ ಏನೋದಕ್ಕೆ? ಪ್ರತ್ಯಕ್ಷ ವಿರೋಧ, ಸುಳ್ಳು ಹೇಳ್ತಾನೆ ಅಂತ. ಅದರಿಂದ ಇವತ್ತು ನಮ್ಮ ಮನೆ ನಮ್ಮದು ಅಂತ ಹೇಳಬೇಕು. ಡಾಕ್ಯುಮೆಂಟ್ ವೇದದಲ್ಲಿ ತೋರ್ಸೋಕ್ಕೆ ಬರುತ್ತೆ, ಅದನ್ನು ಪುರಾಣದಲ್ಲಿ ತೋರ್ಸೋಕ್ಕೆ. ಎಲ್ಲಿ ತೋರಿಸ್ಬೇಕು ಅದನ್ನು? ಈ ಡಾಕ್ಯುಮೆಂಟೇ ತೋರಿಸ್ಬೇಕು. ಇದು ಆಗಮ ಶಬ್ದಕ್ಕೆ ಆಚಾರ್ಯ ಎಷ್ಟು ಅರ್ಥ ಹೇಳಿದರು ಅಂದರೆ, ನಮ್ಮ ಲೌಕಿಕ ಉಪಯೋಗ ಆಗಬೇಕೀಗ. ಇವೆಲ್ಲ ಏನೋ ಹೇಳ್ತಾರೆ, ಲೌಕಿಕ ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಲೌಕಿಕಕ್ಕೂ ಆಗಮ ಇದೆ. ಅದನ್ನು ಯಾವುದು ಆಗಮ ಅಂತ ಒಪ್ತಾರೋ ಸಂಬಂಧಪಟ್ಟ ಡಾಕ್ಯುಮೆಂಟಿಗೆ. ಇವತ್ತು ಆರೋಗ್ಯ ಸರಿ ಇದೆಯೋ ಇಲ್ವೋ, ಯಾರು ಸರ್ಟಿಫಿಕೇಟ್ ಬೇಕೀಗ? ಡಾಕ್ಟ್ರದ್ದು ಬೇಕು. ಪ್ರತಿಯೊಂದು ಮನೆ ಸರಿ ಇದೆಯೋ ಇಲ್ವೋ, ಇಂಜಿನಿಯರ್ ಬೇಕು. ನಡೀತಿರೋದು ಹಾಗೆ, ಸರಿಯಾಗಿ ನಡೀತಿರೋದು ಹಾಗೆ. ಇಲ್ಲಿ ಬಂದ ಮಾತ್ರ ಬಾಯಿ ಬಂದ ಮಾತಾಡ್ಬೇಕು. ಶಾಸ್ತ್ರ ಪೀಠಿ ಬಂದರೆ ತೋಚಿದ್ದೇ ಮಾತಾಡ್ತಾರೆ. ಲೋಕದಲ್ಲಿ ಹಾಗೆಲ್ಲ ನಡೆಯೋದಿಲ್ಲ. ಏನೋ ಹೇಳಿದ್ನಲ್ಲ, ಅದು ಪ್ರಾಕ್ಟಿಕಲ್ ಯೋಚನೆ ಮಾಡೋದು ಬೇರೆ, ಬರೀ ಇಮ್ಯಾಜಿನರಿ ಮಾತಾಡೋದು ಬೇರೆ. ಹಾಗಾಗತ್ತೆ. ಜ್ಞಾನದ ವಿಚಾರ ಬಂದಾಗ ಜ್ಞಾನದ ವಿಷಯ ಹೇಳಬೇಕು. ಇವ್ರ ಜ್ಞಾನ ಹೀಗಿದೆ ಹಾಗೆ ಹೇಳಬೇಕು. ಪ್ರತ್ಯಕ್ಷ ಬಂದಾಗ ಪ್ರತ್ಯಕ್ಷ ಹೇಳಬೇಕು. ಅದು ಬಿಟ್ಟುಬಿಟ್ಟು ಅನುಮಾನ ಪ್ರಥಮಂ ವದೇ. ಅನುಮಾನಕ್ಕೆ ಟಾಪ್ ಪ್ರಯಾರಿಟಿ ಕೊಡಲೇಬಾರ್ದು. ಅನುಮಾನ ಏನು ಡಾಮಿನೇಟ್ ಆಗಬಾರ್ದು ಅಂತ ಹೇಳ್ತಾರೆ. ಅನುಮಾನ ಅಂದರೆ ತರ್ಕ. ಅದು ಟೂ ಮಚ್ ಟೂ ಬ್ಯಾಡ್ ಅಂತ ಹೇಳ್ತೀವಲ್ಲ, ಟೂ ಮಚ್ಚೇ ಆಗಿರೋದು ಇವತ್ತು. ಸರಿಯಾಗಿದ್ದರೆ ತಪ್ಪಲ್ಲ, ಏನಾಗಬಾರ್ದು ಅದು ಮಿತಿ ಮೀರಿದ್ರೆ ಓವರ್ ಸ್ಪೀಡ್ ಒಳ್ಳೆಯದೇ. ಮೆಲ್ಲಗೆ ಹೋಗ್ತಿದ್ದಾನೆ ಗಾಡಿ ಸ್ಪೀಡಲ್ಲಿ, ಎತ್ತಿನ ಗಾಡಿ ಸ್ಪೀಡಲ್ಲಿ ಬೈತಾರೆ ಸ್ಪೀಡ್. ಆಮೇಲೆ ಶುರು ಮಾಡಿದೆ 121, 150, 160 ಹೋಗ್ಬಿಟ್ಟ, ಮತ್ತೆ ನಿಲ್ಲಿಸು ಅಂತೀವಿ. ಆಪ್ಟಿಮಮ್ ಅಂತೀವಲ್ಲ ಹಾಗೆ. ಸ್ಪೀಡ್ ಹೇಗೆ ಆಪ್ಟಿಮಮ್ ಇರಬೇಕು, ಎಲ್ಲ ಶಾಸ್ತ್ರಗಳು ಕೂಡ ಹಿತಮಿತವಾಗಿ ಉಪಯೋಗಿಸ್ಬೇಕೇ ಹೊರತು ಟೂ ಮಚ್ ಮಾಡಿದರೆ ಯಾವುದಕ್ಕೂ ಅರ್ಥ ಇರೋದಿಲ್ಲ. ಇದರ ಪ್ರತ್ಯಕ್ಷ ವಿಷಯ ಬಂದಾಗ ಪ್ರತ್ಯಕ್ಷದ್ದೇ ಆಗಬೇಕು, ಚಾಯ್ಸ್ ಇಲ್ಲ ಅದಕ್ಕೆ. ವೇದ ಕೋಟ್ ಮಾಡಿ ನಾಳೆ ನಿನ್ನೆ ಆಫೀಸಿಗೆ ಬಂದಿದ್ದೆ ಅಂತ ವೇದವಾಕ್ಯ ಕೋಟ್ ಮಾಡೋಕ್ಕೆ ಹೋಗಬಾರ್ದು. ಅಟೆಂಡೆನ್ಸ್ ರಿಜಿಸ್ಟರ್ ತೋರಿಸ್ಬೇಕು ಅಷ್ಟೇ ಹೊರತು ಅದನ್ನು ಬೇರೆ ಅಲ್ಲ. ಮಾಂ ಅಕ್ಷಜಂ ವದೇ ಜ್ಞಾನಂ ವಾ ಜ್ಞಾನಸಿದ್ಧೇಶು ಅನುಮಾಂ ಪ್ರಥಮಂ ವದೇ. ಪ್ರಥಮ ಅಂದರೆ ಬೇಸಿಸ್ ಮಾಡ್ಕೋಬಾರ್ದು. ಮೊದಲಿಗೆ ಹೇಳಬಾರ್ದು ಅಂದರೆ ಅದು ಬೇಸ್ ಮಾಡ್ಕೊಂಡು ಎಂದೂ ಮಾತಾಡಕೂಡ್ದು. ಯುಕ್ತಿ ಪ್ರಧಾನ ಆಗಬಾರ್ದು, ಅದು ಸಬಾರ್ಡಿನೇಟಾಗಿ ಬರಬೇಕೇ ಹೊರತು ಬೇರೆ ಅಲ್ಲ. ಪರತುಷ್ಟಿಕರಂ ವಾಕ್ಯಂ, ಅದೆಲ್ಲ ಜ್ಞಾಪಕ ಇಟ್ಕೋಬೇಕು ಸರಿಯಾಗಿ. ಪರತುಷ್ಟಿಕರಂ ವಾಕ್ಯಂ ವದೇತಾಂ ಯದಿ ವಾದಿನೋ ಸಯೇವಾತ್ರಾಗಮೋ ಜ್ಞೇಯ ಪರತುಷ್ಟಿರ್ಹಿ ತತ್ಫಲಂ. ಫೈನಲ್ ಹೇಳ್ಬಿಡ್ತಾರೆ. ಆಗಮದ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಪರತುಷ್ಟಿಕರಂ ವಾಕ್ಯಂ ವದೇತಾಂ ಯದಿ ವಾದಿನೋ. ಇಬ್ಬರು ಕೂಡ ಮಾತಾಡ್ತಾ ಬ್ರಹ್ಮೇಶ್ವರ ಮಾತಾಡಿದ್ರೆ ಗೀತಾ ಕೋಟ್ ಮಾಡಿ. ಗೀತಾ ಇಬ್ಬರು ಒಪ್ಪೋರೆ. ಯಾಕೆ ಕೋಟ್ ಮಾಡಿ ಕೇಳೋದಿಲ್ಲ ಅವರು. ಇಬ್ಬರು ಸಜ್ಜನರ ಮಧ್ಯೆ ವಾದ ನಡೀತಿದ್ದ ಕಾಲಕ್ಕೆ ಇಬ್ಬರು ಒಪ್ಪೋರೆ. ಅದು ಇರಲಿವೆಂಟ್ ಅಂತ ಕರಿಬಾರ್ದಾಗ ಗೊತ್ತಾಯ್ತಾ. ಅವ್ರು ಇನ್ನೊಬ್ಬ ವಾದಿ ಬಂದಿರ್ತಾನೆ, ಅದು ಬ್ರಹ್ಮಸೂತ್ರದ ಬಗ್ಗೆ ಮಾತು ಬೇರೆ ಕರಾರು ಹಾಕಿರ್ತಾನೆ, ಅದು ವಿತಂಡ ಕೇಸ್. ಅದು ನಾವು ಬೇರೆ ಕೋಟ್ ಮಾಡಬೇಕು, ಅದನ್ನೇ ಕೋಟ್ ಮಾಡಬೇಕು. ಇದಿಬ್ಬರೂ ಒಪ್ಪ ಆಗಮ. ಪರತುಷ್ಟಿಕರಂ ವಾಕ್ಯಂ. ಪರ ಅಂದರೆ ಇವನಿಗೆ ಅವನ ಪರ, ಇವನ ಪರ. ಯಾವ ವಾಕ್ಯ ಕೋಟ್ ಮಾಡ್ಬೋದು ಅಂತ ಕೇಳಿದರೆ ಇಬ್ಬರಿಗೂ ಒಪ್ಪಿಗೆ ಆಗೋದು ಅಂತ ಅರ್ಥ. ಇಬ್ಬರು ಒಪ್ಪೋದಾದರೆ ಸಮಸ್ಯೆ ಇಲ್ಲೇ ಇಲ್ಲ, ಅವ್ರು ಯಾವ ಪ್ರಮಾಣ ಬೇಕಾದ್ರೂ ಕೊಡ್ಬೋದು. ಆದರೆ ಒಪ್ಪದೇ ಹೋದಾಗ ಈ ರೂಲ್ನೇ ಫಾಲೋ ಮಾಡಬೇಕು. ಪರತುಷ್ಟಿಕರಂ ವಾಕ್ಯಂ ವದೇತಾಂ ಯದಿ ವಾದಿನೌ. ಆ ರೀತಿ ಒಪ್ಪಿದಾಗ ಸಯೇವಾತ್ರ ಆಗಮೋ ಜ್ಞೇಯ, ಅದನ್ನೇ ಆಗಮ ಅಂತ ತಿಳ್ಕೊಂಬಿಡಿ.
ಎಲ್ಲಿಂದ ಶುರು ಮಾಡಿ ಋಗ್ವೇದದಿಂದ ಶುರು ಮಾಡಿಬಿಟ್ಟು ಇಲ್ಲಿ ಬಂದು ಎಲ್ಲಿ ಬಂದು ಕೊನೆಗೆ ಅದೀಗ ವಾದಿ ಪ್ರತಿವಾದಿ ಇಬ್ಬರು ಒಪ್ಪೋದಾದರೆ ಅದನ್ನು ಆಗಮ ಅಂತ ಕರಿಬಹುದು. ಆ ವಿಷಯಕ್ಕೆ ಉಳಿದೋರಿಗೆ ಸಂಬಂಧಪಟ್ಟಿದ್ದಲ್ಲ, ಅವರಿಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ. ಇಬ್ಬರು ಒಪ್ಪೋದಾದರೆ ಯೋಚನೆ ಇಲ್ಲ, ಕಂಟಿನ್ಯೂ ಮಾಡ್ಬೋದು. ಒಬ್ಬನು ಒಪ್ಪದೆ ಹೋದರೂ ಅದು ಬೆಲೆ ಇಲ್ಲ, ಅದು ನಾವು ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟು ಮಾತಾಡೋಗಿಲ್ಲ. ಕೆಲಸ ಹೇಳಬೇಕಾದ್ರೆ ಮಾರ್ಕ್ ಮಾಡಬೇಡಿ ಅಂತ ಹೇಳ್ತಾರೆ. ಮಾರ್ಕ್ ಮಾಡದೆ ಹೋದಾಗ ಏನಾಯ್ತದೋ ಅಲ್ಲೇ ಡಿಸಪ್ರೂವ್ ಆಯಿತು. ಅದು ಮತ್ತೆ ಮುಂದೆ ಕೋಟ್ ಮಾಡೋಕ್ಕೆ ಬರೋದಿಲ್ಲ. ಮಾರ್ಕ್ ಮಾಡಿದ ಮೇಲೆ ಇಬ್ಬರು ಇದ್ದಾರೆ, ಮಾರ್ಕ್ ಮಾಡೋಕೆ ಕೇಳ್ತಾನೆ, ಮಾರ್ಕ್ ಮಾಡೋದು ಒಪ್ಪಬೇಕು. ಆಮೇಲೆ ಮಾರ್ಕ್ ಅನ್ನೋದ್ರೆ ಏನರ್ಥ? ರೆಕಗ್ನೈಸ್ಡ್. ಅದಕ್ಕೆ ವಿರುದ್ಧ ಮಾತಾಡೋಂಗಿಲ್ಲ ಹಾಗೆ. ಆದ್ದರಿಂದ ಈ ಮೊದಲೇ ಸ್ಟೇಜಲ್ಲೇ ಹೇಳಿಬಿಟ್ರೆ ಅದು ಕೋಟ್ ಮಾಡೋಕ್ಕೆ ಬರೋಲ್ಲ. ಅದು ಇಬ್ಬರು ಒಪ್ಪೋದಾದರೆ ಡಾಕ್ಯುಮೆಂಟ್ ಆಗುತ್ತೆ. ಪರತುಷ್ಟಿಕರಂ ವಾಕ್ಯಂ ಹೇಳ್ತಾ ಪರತುಷ್ಟಿರ್ಹಿ ತತ್ಫಲಂ. ಯಾಕೆ ಯಾವುದೇ ವಾಚ್ಯನ ವಿಚಾರ ಪರತುಷ್ಟಿ ಆಗಬೇಕು. ತುಷ್ಟಿ ಅಂದರೆ ಒಪ್ಪಬೇಕು ಅಂತ ಅರ್ಥ. ಪರನ ಒಪ್ಪೋದಾದರೆ ಯಾವಾಗ ಬೇಕಾದ್ರೂ ಕೋಟ್ ಮಾಡಿ. ದಾಸ ಸಾಹಿತ್ಯ ಕೋಟ್ ಮಾಡಿದ್ರು ಇವರು ವೈಷ್ಣವರು ಮಾತಾಡ್ತಾ ಏನೋ ಒಪ್ಪೋದಿಲ್ಲ ಅಂತ ಹೇಳೋಗಿಲ್ಲ. ಆದರೆ ಯಾಕೆ ಒಪ್ಪಿಯಾಗಿದೆ ಪ್ರಮಾಣ ಅಂತೇಳಿ ಅದೆಲ್ಲ ಮತ್ತೆ ಪುರಂದರ ಉಪಶಾಖ ಕರೆದು ಬಿಟ್ಟಿದ್ದಾರೆ, ಮತ್ತೆ ಕರೆಯಾಗಿಲ್ಲ. ಆದರೆ ಅದು ಸಂಸ್ಕೃತದಲ್ಲಿ ಬರೆದ ಕನ್ನಡದಲ್ಲಿ ಯಾವುದೋ ವಾಕ್ಯ ಕೋಟ್ ಮಾಡಿದ್ವಿ ಅವರದೇನೆ. ಕನ್ನಡದ ಕೋಟ್ ಮಾಡಿವಿ ಅಂತ ಹೇಳೋಗಿಲ್ಲ. ಆಯ್ತಕ್ಕೆ ನೀವು ಯಾರನ್ನು ಒಪ್ಪಿದ್ರೂ ಅವರದೇ ಮಾತದು. ಸಂಸ್ಕೃತನೋ ಕನ್ನಡನೋ ಪ್ರಶ್ನೆ ಬರೋದಿಲ್ಲ. ಇದೆಲ್ಲ ವಿಚಾರ ಮಾಡಿದಾಗ ನಿರ್ಣಯ ಹೇಗೆ ಮಾಡಬೇಕು ಗೊತ್ತಾಗುತ್ತೆ. ಈ ವಿಚಾರಣೆ ಗೊತ್ತಿಲ್ಲದೆ ಏನಾಗಿದೆ, ಇವೆಲ್ಲ ಬೇಸಿಕ್ ತಿಳ್ಕೊಂಬಿಟ್ರೆ ಫಸ್ಟಿಗೆ ಮುಂದೆ ಕನ್ಫ್ಯೂಷನ್ನೇ ಬರಲ್ಲ ಅವರಿಗೆ. ಈ ಪ್ರಮಾಣ ರಕ್ಷಣೆ ಅದಕ್ಕೆ ಎರಡು ಕಣ್ಣು ಅಂತ ಕರೆದು ಮೊದಲೇ ಸ್ಟೇಜಲ್ಲೇ ತಿಳ್ಕೊಂಡ್ಬಿಟ್ರು ಅಂತ ಕೇಳಿದರೆ ಎಲ್ಲ ಯಾವ ಫೀಲ್ಡಲ್ಲೂ ಶೈನ್ ಆಗ್ತಾನಂತ ಗೊತ್ತಾಯ್ತಾ. ಎನಿ ಫೀಲ್ಡ್ ಇದು ನಿಯಮಗಳು ಚೇಂಜ್ ಆಗೋದೇ ಇಲ್ಲ. ಇದು ಯಾವಾಗದಿರೋ ನಿಯಮಗಳಾದ್ದರಿಂದ ಸೋಲೇ ಬರೋದಿಲ್ಲ. ಇದೆಲ್ಲ ರಿಟೈರ್ ಆದಮೇಲೆ ಓದಬೇಕು, ಕೆಲಸ ಊಟ ಆದಮೇಲೆ ಅಡಿಗೆ ಇಡಬೇಕು ಅಂತ ಹೇಳಿದಾಗ ಆಗ್ತದೆ. ಅಡಿಗೆ ಆಗ್ಲಿಕ್ಕೆ ಏನು ಬೇಕು? ಊಟ ಮಾಡ್ಲಿಕ್ಕೆ ಫಸ್ಟು ಅಡಿಗೆನೇ ಇಲ್ಲ, ಊಟ ಮಾಡೋದೇನು ಬಂತೀಗ? ಇಲ್ಲೆಲ್ಲ ಮೊದಲು ಊಟ ಮಾಡಿಬೇಡ, ಅಡುಗೆ ಮಾಡಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಮೊದಲು ಊಟ ಮಾಡೋದು, ಏನು ಊಟ ಮಾಡೋದಲ್ಲಿ ದಾರಿ ತಪ್ಪಿರೋ ಸ್ಥಿತಿಯಲ್ಲಿ. ಅದಕ್ಕೆ ಎಲ್ಲ ಸಮಾಜ ಏನಾಗ್ತಿದೆ, ಎಲ್ಲ ಡಿಮಿನಿಷ್ ಆಗ್ತಾಯಿದೆ. ಡೇ ಬೈ ಡೇ ಆಗ್ತಿರೋದೇನೋ. ಬೇರೆಯವ್ರು ನಂಬಿ ಬರ್ತಿದ್ದ ಕಾಲ ಇತ್ತು, ಅರ್ಥ ಆಯ್ತಾ? ನಮ್ಮವರೆಲ್ಲ ಹೋಗ್ತಾ ಇದ್ದಾರೆ. ಹಿಂದೆಲ್ಲ ಯಾರೋ ಮಠಾಧೀಶರೆಲ್ಲ ಬೇರೆ ಊರಿಗೆ ಹೋದರೆ ವೈಷ್ಣವರು ಯಾರೂ ಇರೋದಿಲ್ಲ. ಅಲ್ಲಿ ವಾದ ಮಾಡಿ ಸೋಲಿಸಿ ಅವರನ್ನು ಇದು ಮಾಡಿಕೊಂಡು ಶಿಷ್ಯರು ಮಾಡಿಕೊಂಡು ಮುದ್ರೆ ಹಾಕಿ ಆಮೇಲೆ ಭಿಕ್ಷಾ ಅಂಥ ಕಾಲ ಇತ್ತು. ಅದು ಎಷ್ಟು ಬದಲಾಗಿದೆ ಈಗ. ಅದು ಇರೋರನ್ನ ಉಳಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಕಸ್ಮಾತ್ ಮನೆಗೆ ಹೋಗಿ ನೋಡಿ ಅರ್ಧ ಪೂಜೆ ಆದಾಗ ಗೊತ್ತಾಗುತ್ತೆ ಏನಾಗಿದೆ ಮನೆಯಲ್ಲಿ ಅಂತೇಳಿ. ಬಿಟ್ಟು ಹೋಗೋಗಿಲ್ಲ, ಇರೋಗಿಲ್ಲ, ಹಾಗಾಗಿಬಿಡುತ್ತೆ. ಅದು ಯಾಕೆಂದರೆ ಇವೆಲ್ಲ ತಪ್ಪುಗಳಾಗಿದ್ದರೆ ಪೂರ್ತಿ ದೂರ ಇಟ್ಟಿದ್ದಕ್ಕೆ ವಿಚಾರ ಪದ್ಧತಿನೇ ತಪ್ಪಿಟ್ಬಿಟ್ರು. ಇಷ್ಟು ಗೊತ್ತಿತ್ತು ಅಂತ ಹೇಳಿದರೆ ತಾನು ಗೊತ್ತಿರೋಷ್ಟು ಮಟ್ಟಿಗೆ ಏನು ಮಾಡ್ತಾನೆ ಅವನೀಗ ಕರೆಕ್ಟಾಗಿರ್ತಾನೆ. ಗೊತ್ತಿಲ್ಲ ಈ ಪದ್ಧತಿ ಸರಿಯಲ್ಲ, ಆಚಾರ ಸ್ಪಷ್ಟ ಹೇಳಿದ್ದ. ಇಂಥ ಗ್ರಂಥ ಸಿಗೋದೇ ಇಲ್ಲ ಆಶ್ಚರ್ಯ ಅಂತ ಕೇಳಿದರೆ ಅದಕ್ಕೆ ಆಚಾರ್ಯ ಎಷ್ಟು ಸಿಂಪಲ್ಲಾಗಿ ಬರೆದಾರೆ, ಮತ್ತು ಡಿಫಿಕಲ್ಟ್ ಮಾಡೋಕ್ಕೆ ಹೋಗಲಿಲ್ಲ. ವೆರಿ ವೆರಿ ಸಿಂಪಲ್ ಹೇಳಿದ. ನಾನು ಮಿನಿಮಮ್ ಸಂಸ್ಕೃತ ಸಾಕು ಓದಕ್ಕೆ, ಭಾಳ ದೊಡ್ಡ ಸಂಸ್ಕೃತ ಬೇಡ ಇದಕ್ಕೆ, ತೀರಾ ಮಿನಿಮಮ್. ಅವ್ರು ಯಾತಕ್ಕೆ ಬಾಲಸಂಗಮೀಪ ಓದ ಪ್ರತಿಯೊಬ್ಬರಿಗೂ ತಿಳಿಬೇಕು. ತಿಳಿದು ಹೋದರೆ ಪ್ರಯೋಜನ. ಇವತ್ತು ನೋಡಿ ಕಾನ್ಸ್ಟಿಟ್ಯೂಷನ್ ಎಲ್ಲರೂ ಓದಬೇಕು ಬೆಳಗ್ಗೆ. ಇದರಲ್ಲಿ ಉದ್ದೇಶ ಏನದರಲ್ಲಿ? ಇವನು ಗೊತ್ತಿದ್ದರೆ ಮುಂದೆ ಉಪಯೋಗ ಮಾಡ್ಕೊಳ್ಳೋಕೆ ಬರುತ್ತೆ. ಅವನಿಗೆ ಕಾನೂನೇ ಗೊತ್ತು, ಯಾರೋ ಬರ್ತಾರೆ ನೀವು ತಿನ್ನಲೇಬೇಕು ಒತ್ತಾಯ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನ್ ಒಪ್ಪಲ್ಲ ಅದನ್ನು. ಏನು ರೈಟ್ ಇದೆ ಅವನಿಗೆ? ಫುಡ್ ತಾನು ಬೇಡ ಅಂತ ಹೇಳಿದರೆ ಒತ್ತಾಯ ಮಾಡಬಾರ್ದು ಯಾರೂ ಕೂಡ. ನಾನು ತಿನ್ನೋದಿಲ್ಲ, ಸ್ವಾತಂತ್ರ್ಯ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ಫುಡ್ ಇದೆ. ಅವೆಲ್ಲ ಇರೋದ್ರಿಂದ ಆ ಕಾನೂನು ಗೊತ್ತಿದ್ದರೆ ಗಲಾಟೆ ಬರೋದೇ ಇಲ್ಲ. ಗೊತ್ತಿಲ್ಲದವ್ರು ಇದು ಮಾಡ್ತಾರೆ. ನೋಡಿ ಕಾನೂನು ಪ್ರಕಾರ ಸರಿ ಮಾಡಿದ್ದೆ, ನಾನು ಇದು ತಿನ್ನೋದಿಲ್ಲ ಅಷ್ಟೇ, ನನಗೆ ಬೇಡ. ಅವನು ಬೇರೆ ಕಾರಣ ಕೊಡಬಾರ್ದು, ನನಗೆ ಬೇಡ ಅಷ್ಟೇ. ಯಾರು ಫೋರ್ಸ್ ಮಾಡೋಂಗಿಲ್ಲ. ಬೇರೆ ಕಾರಣ ಕೊಟ್ಟ, ನೀನು ಕೊಟ್ಟು ಅಂಥವ್ನು ಅವಶ್ಯ ತಪ್ಪಾಗುತ್ತೆ. ನೀನು ಯಾರನ್ನ ಬೈತಿದ್ದಿ ಅಂತ ಅರ್ಥ. ನನಗೆ ಬೇಡಪ್ಪ, ನಾನು ಹಾಗೆ ತೊಗೊಳೋದಿಲ್ಲ, ಆಯ್ತು. ನಾವು ಹೊರಗಡೆ ತಿನ್ನೋದೇ ಇಲ್ಲ. ಯಾಕೆ ಅಂತ ಯಾರು ಕೇಳಾಗಿಲ್ಲ. ಅದನ್ನು ನೀನು ಕೊಟ್ಟರೆ ತಿನ್ನೋದಿಲ್ಲ ಅಂದರೆ ನನ್ನ ದ್ವೇಷ ಮಾಡುತ್ತೆ ಅಂತ ಅದು ಅಫೆನ್ಸ್. ಅದು ಇನ್ನೊಬ್ಬರು ನೋಯಿಸ್ತಾಗಿ ಲೆಕ್ಕ. ಅರ್ಥ ಆಯ್ತಾ? ಈ ಅರ್ಥದಲ್ಲಿ ಔಷಧಿ ತಗೋ ಅಂತ ಹೇಳಿದ್ರೆ ರೋಗನೇ ಇಲ್ಲ, ಹಾಗೆಲ್ಲ ತೊಗೊಳ್ಳೇಬೇಕು, ಕಂಪನಿ ಕೊಡಬೇಕು ಅಂತ ಏನರ್ಥ ಅದಕ್ಕೀಗ? ಆಮೇಲೆ ಸಾಯಲಕ್ಕೂ ಕಂಪನಿ ಕೊಡಬೇಕಾಗ್ತದೆ. ಅಂದರೆ ಇವೆಲ್ಲ ತಿಳ್ಕೊಂಡ್ರೆ ನಮಗಾಗಿ ಇದು ನಮ್ಮ ಸ್ಪಿರಿಚುವಲ್ ಕಾನ್ಸ್ಟಿಟ್ಯೂಷನ್ ಇವೆಲ್ಲ. ಗೊತ್ತಾಯ್ತಾ? ಇದು ಗೊತ್ತಿದ್ದರೆ ಯಾರು ಗಲಾಟೆ ಮಾಡೋಕ್ಕೆ ಬರೋದು. ಸಂಧ್ಯಾನೆ ಮಾಡಬೇಡ ಅಂತ ಯಾರು ಹೇಳಿದ? ಏನು ವೇದ ಓದಿದ್ಯಾ ನೀನೀಗ? ಅದು ವೇದಕ್ಕೆ ಸೌಂಡ್ ನೀನಾಗಿ ಮಾತಾಡ್ತಿದ್ದು ಕೆಳಗೆ ಬರುತ್ತಾಗ. ಇವ್ರು ಕಂಡವ್ರ ಮಾತು ಕೇಳಿಕೊಂಡು ಹಾಳಾಗ್ತಾರೆ. ಎಂದೂ ಅವಕಾಶ ಕೊಡದೇ ಇರ್ಬೇಕು. ಅದಕ್ಕೆ ಒಳ್ಳೆಯ ಕಾರಣ. ಆ ಸ್ಟೇಜಲ್ಲಿ ನಾಳೆ ದಿವಸ ಇನ್ನೂ ತುಂಬ ವಿಷಯಗಳು ಹೇಳ್ತಾರೆ, ಅದನ್ನು ನೋಡೋದು. ಒಟ್ಟು ಇರೋದು ಎಷ್ಟು ಶ್ಲೋಕ ಗೊತ್ತಾ? ಬರೀ 24 ಶ್ಲೋಕ ಅಷ್ಟೇ. 24 ಶ್ಲೋಕ. ಸರಿಯಾಗಿ ವಿದ್ಯಾಪೀಠಗಳಲ್ಲಿ ಹೇಳೋಕೆ ಹೊರಟ್ರೆ ಬುದ್ಧಿವಂತ ಹುಡುಗರೆ ಒಂದು ದಿವಸ ಸಾಕು, ಒಂದೇ ದಿವಸ ಬುದ್ಧಿವಂತ ಹುಡುಗರಿಗೆ. ಉಪಯೋಗ ಎಷ್ಟಾಗುತ್ತೆ ಗೊತ್ತಾ? ಅದಕ್ಕೆ ಜೀವನ ಪೂರ್ತಿ ಸರಿಯಾಗಿರ್ತಾರೆ.